ಗಲ್ಲ ನನ್ನ ಹುಡುಗಿಯರ ನಿನ್ನ ಮುಂದ ಬೇಲ ಏನ ತಳ ತಳ ಹೊಳಿತವ ಗಲ್ಲ ನಿನ್ನ ಹುಡುಗಿಯರ ನಿನ್ನ ಮುಂದ ಬೇಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆಗಲಿ ಪಾಗಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆಗಲಿ ಪಾಗಲ ನಿನ್ನ ತಳ ತಳ ಹೊಳಿತವ ಗಲ್ಲ ನನ್ನ ಹುಡುಗಿಯರ ನಿನ್ನ ಮುಂದ ಬೇಲ ಯವ್ವಾ ಯವ್ವಾ ಎಷ್ಟು ಮಂದಿ ಕೂಡಿರು ಜಿಂಕ 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 ಹೌದಾ ಏನು ಹೇಳ್ರಿ ಅಂತೀನಿ ಹಾದಿ ಮ್ಯಾಗ ಹೊಂಟ್ರ ಸಾಕ ಹರಿದ ಹುಡುಗರು ಬರ್ರಿ ನಾನು ಹೆಂಗೆಂಗೋ ನೋಡ್ತವ ಹಲ್ಲ ಕಿಸಿತವ ಕಣ್ಣ ಹೊಡಿತವ ಮಾಡಿದ್ರ ನಾನು ಏನು ಮಾಡ್ರಿ ಅಂತೀನಿ ಅವ್ರು ಹಂಗ ಮಾಡಿದ್ರ ನನಗೂ ಗಪ್ ಇರ್ತೈತ್ಯಾ ತಂಡಿ ದಿನ ಹೆಂಗ ಗಪ್ ಇರ್ತೈತಿ ನನಗೂ ಹೆಂಗೋ ಅಕ್ಕೈತಿ ಆದ್ರೂ ಏನ್ ಮಾಡುದು ಹಿಂಗಾಗ್ಬಾರ್ದ ಮನ್ಯಾಗ ಕುಂತ ವಿಚಾರ ಮಾಡಿದೆ ಆದ್ರ ಮನ್ಯಾಗ ಕುಂತ ವಿಚಾರ ಮದುವೆ ಆಗ್ಬೇಕು ಅನಿಸ್ತಿ ನನ್ನ ಮದುವೆ ಆಗೋ ಹುಡುಗ ಎಲ್ಲಿದಾನಂತ ಹುಡುಕಾಡಿದ್ರ ಸಿಗವಲ್ಲ ನನ್ನ ಮದುವೆ ಮಾಡ್ಕೊಳ್ಳೋ ಗುಂಡು ಗುಂಡು ಗುಂಡ ಎಲ್ಲಿದೇವ ನನ್ನ ಗುಂಡ ಬೇಗ ಬರಬಾರ್ದೇನೋ ನನ್ನ ರಾಜ ಅಂತೀನಿ ಎಷ್ಟು ಚಂದ ಕಾಣತಿಯೇ ಪೋರಿ ಎಷ್ಟು ಚಂದ ಕಾಣತಿಯೇ ಪೋರಿ ನೀನಾದು ಕನಾರೆ ಓದಿಯ ಬಣ್ಣ ಬೆಕ್ಕಿನ ಕಣ್ಣ ಒಮ್ಮೆ ನಡಿನ ಕಲಸೇವು ಹಣ್ಣ ಓದಿಯ ಬಣ್ಣ ಬೆಕ್ಕಿನ ಕಣ್ಣ ಒಮ್ಮೆ ನಡಿನ ಕಲಸೇವು ಹಣ್ಣ ನಾಲಿಕ ಪಂಡಿತ ಇದ್ದಂಗ ನೀನ ನಾಲಿಕ ಪಂಡಿತ ಇದ್ದಂಗ ನೀನ ನೋಡಿ ಹುಡುಗರ ಹೊಡಿತಾರ ಕಣ್ಣ 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 ಸಿರಳ ನನ್ನೂರ ನಂಬಲಿಲ್ಲ ಹುಡುಗೂರ ಸಿರಳ ನನ್ನೂರ ನಂಬಲಿಲ್ಲ ಹುಡುಗೂರ ಸಿರಳ ನನ್ನೂರ ನಂಬಲಿಲ್ಲ ಹುಡುಗೂರ ನೀ ಬಾಳ ಹಚ್ಕೊಂಡವ ಅದು ಹೆಂಗ ಬಲದೂರ ನೀ ಬಾಳ ಹಚ್ಕೊಂಡವ ಅದು ಹೆಂಗ ಬಲದೂರ ಅವ್ರ ಸದಲ್ ಮೇ ಯಾರ ಕಾಯೆ ಅವ್ರ ಸದಲ್ ಮೇ ಯಾರ ಕಾಯೆ तेरा बिना रखा रखा है तेरा बिना रखा रखा है ಹತ್ತ ಬೇಡ್ರಿ ಹುಡುಗರ ಬೆನ್ನ ಬೆನ್ನ ಹತ್ತಿ ಕೊಡ್ತಾರ ಮನ್ನ ಒಣಗೊಮ್ಮೆ ಕೊಡ್ತಾರ ನಿಮಗ ಮನ್ನ ಹೋಗುವಾಗ ಹಾಕತಾರ ನೋಡಿ ಗೋಣ ಹೋಗುವಾಗ ಹಾಕತಾರ ನೋಡಿ ಗೋಣ ಹತ್ತ ಬೇಡ್ರಿ ಹುಡುಗರ ಬೆನ್ನ ಬೆನ್ನ ಹತ್ತಿ ಆಗತ್ತಿರ ಸಣ್ಣ ಒಣಗೊಮ್ಮೆ ಕೊಡ್ತಾರ ನಿಮಗ ಮನ್ನ ಹೋಗುವಾಗ ಹಾಕತಾರ ನೋಡಿ ಗೋಣ ಎದೆ ಮ್ಯಾಗ ಜಾತಿ ತುಡುಗಿಲಿ ಮಾಡ್ಯಾರ ಮದ್ವೆ ಎದೆ ಮ್ಯಾಗ ಜಾತಿ ತುಡುಗಿಲಿ ಮಾಡ್ಯಾರ ಮದ್ವೆ ಎಡಗಾಲ ಇಟ್ಟ ಹೋದಿ ನನ್ನ ಎದ್ಮ್ಯಾಲ ಎದ್ಗಡಿ ಬಾಳೆ ಮಾಡು ಗಾದಿಯ ಮ್ಯಾಲ ಎಡಗಾಲ ಇಟ್ಟ ಹೋದಿ ನನ್ನ ಎದ್ಮ್ಯಾಲ ಎದ್ಗಡಿ ಬಾಳೆ ಮಾಡು ಗಾದಿಯ ಮ್ಯಾಲ ಕಡ್ಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಹರಿದ ಕಣ್ಣ ಕಡ್ಡಿ ಕಡ್ಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಹರಿದ ಸಣ್ಣ ಹರೇದ ಹುಡುಗರ ಮುದುಕರಿಗೆಲ್ಲ ಹಿಡಿಸಿದ ಸಣ್ಣ ಸಣ್ಣ ಹರೇದ ಹುಡುಗರ ಮುದುಕರಿಗೆಲ್ಲ ಹಿಡಿಸಿದ ಸಣ್ಣ ಸಣ್ಣ ಅವ್ರ ಸುಂದರ ಹನುಮಪ್ಪ ಹೊರಟ ನಿನ್ನರ ಕೆಳತಾನ ನೀನು ಬಲ್ಲಂಗ ಪ್ರಜನ್ಯ ಮಾಡಲಿ ಓಣಿ ಓಣಿ ತಿರುಗ ಹೆಣ್ಣಿಗೆ ಬರ್ದ ಹುಟ್ಟಿದವನ ಅಂತೀನಿ ಹುಡುಗಿಯಾರ್ ನೋಡಿ ಹಾಡಕತ್ತಿಯಲ್ಲ ಯಾಕೆ ಏನ್ ಅನ್ನಾಕತ್ತ ನಿನ್ನ ಜೀವ ನಾಂದ ನಿನ್ನಂತರ ಕಣ್ ಕೊಳ್ಳೆ ಇಳಾಕತ್ತ ನೋಡ ಏನದು ಹೇಳೋದು ಏನ ಮಳ್ಳ ಯಾಕೆ ಹಿಡಿದು ಯಾರು ಒದ್ದಿಲ್ಲ ಏನು ಯಾರ ಕುದಿತಾರ ಒದಿಸೋಳಕ್ ಬಂದವ್ರ ಅಂತೇಳಿ ಬರ್ತಾರೆ ಒದ್ಸ್ಕೊಳಂತ ಕೆಲಸನ ಮಾಡಿಲ್ಲ ಏನ್ ಮಾಡ್ತಿ ಉದ್ಯೋಗ ಅಂದ್ರ ಟ್ಯೂಷನ್ ಹೇಳಿಸ್ತಾನೆ ನಿಮ್ಮಂತ ಹುಡುಗಿಯರ ಟ್ಯೂಷನ್ ಉದ್ಯೋಗ ನನ್ನ ಹತ್ರ ಐತೆ ಒದ್ಯಾಕ ಬಂದಾರನ ಉಳಿಸ್ಕೋತಾನೆ ನಿಮ್ಮ ಹತ್ರ ಟ್ಯೂಷನ್ ಹೇಳಿಸ್ತಾನೆ ಅಂದ್ರ DCH ಕಲ್ತ್ರು ನೌಕರಿ ಸಿಕ್ಕಿಲ್ಲ ಹೌದು ಹಿಂಗ ಬರ್ಗಟ್ ಹೊಂಟಿವ್ ನಾವು ನೀ ಯಾರೇನು ಬರ್ತೀಯ ಎದಕ್ಕಾರ
ಏನ್ ಉದ್ಯೋಗ ಮಾಡ್ತೀಯ ಅಂತ ಕೇಳ್ತೀಯ? ಹ್ಮ್ ಏನ್ ಮಾಡ್ತೀವ ನನ್ನ ಉದ್ಯೋಗ ಐತಿ, ನಂದೊಂದು ಉದ್ಯೋಗ ಇದ್ದವನ ಮಾಡ್ಕೋಬೇಕು ಅನ್ನಕತ್ತೀನಿ. ಆದ್ರ ಯಾವ ಹುಡುಕಾಡಿದ್ರು ಸಿಗವಲ್ಲ, ಬರೀ ಒಲ್ಲೆ ಅಂತಾನ. ಯಾಕೆ ಒಲ್ಲೆ ಅಂತಾರ? ಸಾಲಿ ಕಲೀಲಾರ್ಕ. ಯಾಕ ನೀ ಸಾಲಿ ಕಲ್ತಿಲ್ಲ ಅಂದಂಗಾತ? ಶಾಲಿ ಕಲಿಯಾರ್ದನ್ನು ಪ್ಯಾಶನ್ ಮಾಡ್ತೇ? ಅಲ್ಲ, ಸಾಲಿ ಕಲ್ತ ರಟ್ಟ ಪ್ಯಾಚನ್ ಮಾಡ್ಬೇಕು ಅನ್ನೋದು ಏನಾರ ಐತೇನ? ಹೌದ್ರಿ. ನಿಮ್ಮನ್ನ ನೋಡಿದ್ರೆ BA BCom ಕಲ್ತಿರ್ಬೇಕು ಅನಸ್ತತೆ. ನೀ ನೋಡಿದ್ರೆ ದೊಡ್ಡ ಏನ ರಾಧಿಕಾ ಪಂಡಿತರ ಬಂದು ಬಿಲ್ಡಪ್ ಕೊಡಕತ್ತಿ. ನೀ ನೋಡಿದ್ರೆ ಜೀರೋ ಅದಿ. ಎದ್ರಾಗ ಬರ್ತಿ 4 ಅಕ್ಷರ ಕಲಿ. ಆಯ್ತ್ರಿ, ನೀವು ಹೇಳೋ ಮಾತು ಖರೆ ಐತಿ ನೋಡ್ರಿ ಅಂತೀನಿ ಮಾಸ್ತರ. ಅಲ್ಲ, ನನಗೂ ಕಲಿಬೇಕು ಅನ್ನೋ ಆಸೆ ಭಾಳ ಐತಿ. ಆದ್ರೆ ದೇವ್ರ ಕೊಡಿಸ್ಕೊಟ್ಟಂಗ ನೀವ ಕುಡಿದ್ರಿ, ಮತ್ತ್ಯಾಕ ನೀವ್ ಎಲ್ಲಿ ಬಾ ಅಂತ ಅಲ್ಲೇ ಬರ್ತೀನಿ. ನೀವ ಕಲಿಸ್ಬೇಕಾ? ಮತ್ತ ನೀ ಅದ್ರ ಚಿತ್ತಿ ಮಾಡಬೇಡ. ನಾವ್ ಕಲ್ಸಾಕ್ ನಿತ್ಯ ಅಂದ್ರೆ ನೀ ದಿವಸ ನನ್ನ ಹತ್ರ ಬರ್ಬೇಕು. ಹಂಗ ಕಲಿಸ್ತಾನ ನಿನ್ನ ಹತ್ರ. ಅಂದಂಗ ನಿಮ್ ಹೆಸರು ಏನಂದ್ರಿ? ನನ್ನ ಹೆಸರು ನರ ಹರಿ. ಅಯ್ಯೋ, ಇದೇ ಅಂತದ್ರಿ ಹೆಸರು? ಯಾರ್ದಾರ ನೆರಾಗ್ಯಾರ ಹರಿದಿದ್ರೇನ? ಇಲ್ರಿ. ಯಾರ್ದಾರ ತೊಗಲಿಗಿಲ್ಲ ಹರಿದಿದ್ರೇನ? ಇಲ್ಲ. ಯಾರ್ದಾರ ಹಂಗೆ ಹಿಂಗೆ ಹರಿದಿದ್ರೇನ? ಇಲ್ಲಿ ಬಂದು ನಿಂದ ಹೊರತು ಹೋಗಾಕತ್ತ. ಹೌದ್ರಿ. ಮತ್ತೆ ಯಾರ್ದು ಯಾಕೆ ಕರೀಲಿ? ನನ್ನ ಹೆಸರೇ ನರ ಹರಿ ಅಂತ. ಓ, ನಿಮ್ ಹೆಸರ ನಂದು ಕೇಳಿದ್ರ್ಯಾ? ನಿನ್ನ ಹೆಸರು ಹೇಳ. ಮತ್ತ ನೀನು ಬಿಟ್ಟ ಸ್ಥಳ ನಾನ ತುಂಬಬೇಕಾ? ಏನು ಬೆಳತಾನ? ಮತ್ತ ನೀನು ತುಂಬಾಕತ್ರ ಅಂದ್ರೆ ನೀನು ತುಂಬಬೇಕಲ್ಲ. ಆಯ್ತು, ಹೋಗ ನನ್ನ ಹಣಿ ಬರ್. ನನ್ನ ಹೆಸರು ಸುಂದ್ರಿ ಅಂತ. ಸುಂದ್ರಿ? ಎಂತ ಸುಂದರವಾದ ಹೆಸರು ಸುಂದ್ರಿ. ಶುರು ಮಾಡ್ಲಿ ನಿನಗ? ಏನ್ರಿ ಶುರು ಮಾಡ್ತೀರಿ? ಟ್ಯೂಷನ್ ಹಿಂಗಂತೀರ? ಆಯ್ತ್ರಿ, ನೀವ್ ಹೆಂಗಂತೀರಿ ಹಂಗಂತೀರಿ, ಶುರು ಮಾಡ್ರಿ. ಬಾ ಮತ್ತಿಲ್ಲ ನನ್ನ ಮಗ್ಲ. ಹಾ, ಹೇಳ. ಇದೇನಿದು? ಆ, ಹೆಂಗ್ರಿ ಅದು? ಮುಂದೆ ಮೊದ್ಲೇದ್ ಹೇಳ್ರಿ ಅದು. ನಿಮ್ಮವ್ರು ಹಿಂಗ್ ಮಾಡ್ರೆ ಇದು ಹುಡುಗರು ಕೊಂದಿರಿ ನೀವು. ಅರ್ಧ ಜಲ್ಮನ ಅಳಗಾಳಾಗೈತೆ ಅವ್ರದ್ದು. ಸೂತಾಗಿ ನಿಂದಿರಿ. ಆಯ್ತ್ರಿ. ಹ್ಞೂ. ಅದನ್ನ ತೆಗೆದು ನನ್ನ ತಲೆ ಮ್ಯಾಗ ಹಾಕ್ಬಿಡ. ಹೊತ್ಕೊಂಡು ಹೋಗ್ಬಿಡ್ತಾನೆ ಅನ್ನಂಗನ್ರಿ. ಸಿದಾ ನಿಂದಿರಟ. ನಿಂದಿರ್ತೀನಿ. ಯಾಕ ಮುಂದಿಂದ ಹೆಂಗ್ರಿ ಅದು? ಏನಿದ್ ಬ್ಯಾರೆ ಗಜಮಕ್ಕ ಮಾಡಿಲ್ಲ ನೀ? ನಮ್ದು ಆ ಪದ್ಧತಿಲಪ್ಪ. ಓನ್ಲಿ ಭಜನ ಅಷ್ಟ, ನಂದು ಗಜಮ ಇಲ್ಲ. ಗಜಮ ಮಾಡಿದ್ರ ಭಜನ ಹಾಕುದ್ರಿ. ಗಜಮ ಇಲ್ಲ ಭಜನ ಹೆಂಗಕತ್ತಿ? ಅನ್ಬಾರ್ದು, ತಪ್ಪಾಯ್ತು ಅನ್ಬೇಕು. ತಪ್ಪ ಅನ್ನಂಗಿಲ್ಲ. ಬೇಕಾರೆ ಇಲ್ಲಿ ಕೇಳಿ ಹುಡುಗರ್ದಾರ ಹುಡುಗರು. ಗಜಮ ಆದ್ರ ಭಜನ ಗಜಮಾನ ಮೊದಲ ಭಜನ, ಆಮ್ಯಾಗ ಗಜಮ ಆದಾಗ ಭಜನ. ಹೌದ. ಮುಂದಿಂದ ಹೆಂಗ್ರಿ ಅದು? ಅದ ಎಲ್ಲಿ? ಇಲ್ಲೇ ನಾವು ಅಲ್ಲಿ. ನಾನು ಅಲ್ಲಿ ಕೂತ್ ಬಿಡ್ಲೆ? ಬೇಡ, ಮುನ್ಕೊಂಡ್ಬಿಡ. ಬರ್ರಿ ಮತ್ತೆ ಹೇಳಕತ್ತ ತರ್ತೀನಿ. ಬಾ ಇಲ್ಲಿ. ಬಾ ನಡಿ. ಅಲ್ಲ ಅಲ್ರಿ, ಅದು ಮುಂದಿಂದ ನೀವು ಹೇಳಲಿಲ್ಲ ಅಂದ್ರೆ ನಾನು ಹೇಳ್ತೀನಿ ತಗೋರಿ. ಮತ್ತು ಅಲ್ಲಿಗೆ ಬಂದ್ರೆ ನಮ್ದು ಅಲ್ಲೇ ಹಾಕ್ಬಿಟ್ರೆ ತಲೆನಾಗಿತ್ತು ತಗದ. ಆದ್ರೆ ಹೋಗ್ರಿ, ಇದು ಎಟ್ಟು ಬಿರ್ಸಿಗೈತ್ರಿ. ಒಂದು ಮನೆ ಗಟ್ಟಿ ಹಿಡಿದು ಅನ್ಬೇಕು. ಭಾಳ ಬಿರ್ಸೈತ್ರಿ ಇದು. ಜೀವನ ಅನ್ನೋದ ಹಂಗೈತ್ರಿ. ಯಾವತ್ಲು ಯಾವ್ದು ಸರಳ ಇರಂಗಿಲ್ಲ. ಬಿರ್ಸಾದಾಗ ಸರಳ ಆಗೋದ. ಮೊದಲ ಸರಳ ಬಿರ್ಸ್ ಮಾಡ್ಕೋಬೇಕು, ಆಮೇಲೆ ಸರಳ ಮಾಡ್ಕೋಬೇಕ. ಅಲ್ಲಿ ಐತಿ. ನರಹರಿ ಏನ್ ತಂದಿಟ್ಟಿಪ್ಪ ನನ್ನ ಪಾಲಿಗೆ ಅಂತೀನಿ. ಏನ್ ಅನಸ್ತತಿ ನೀವು ಅನಿಸಿಗೆರ? ಹೆಂಗ ಅನಸ್ತತಿ? ನನಗೊಂದು ಮೋನಿ ಮೈ ಜುಮ್ 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 ಅನ್ಸಾಕತ್ತೈತಿ. ಇಂದು ಜುಮ್ 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 ಅಂದ್ರೆ ಒಂದು ಬಾಗ್ 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 ಕತ್ತತಿ. ಸ್ವಲ್ಪ ತಿತ್ತೀರಿ ಏನಾರ ಖಾರ ಉಪ್ಪಿಟ್ಟ? ಎಂತ ಮಾಸ್ತರ್ ಅಂತೀನಿ. ಹೌದು. ಖಾರ ಉಪ್ಪ ತಿಂದ್ರ ಉರೇಕಿಲ್ಲ ಏನ್ ನಂದು? ಎಲ್ಲಿ ಉರ್ತತೆ? ಏನಾರ ಉರಿತೈತೆ? ಮಾಸ್ತರ ಬಾಯಿ ಉರಿತೈತಿ ಅಂದೆ. ಏನ್ ಮಾನ್ಗಡಿ ಮಾಸ್ತರ್ದಿಯೋ ನೀನ್ ಅಂತೀನಿ. ಹೌದ್ರಿ. ಮತ್ತೆ ಸಾಲ್ಯಾರ ಹೆಂಗ ಕಲತಿ? ಅಲ್ಲ, ಅದು ಹೇಳ್ರಿ ಕೇಳಕಿಲ್ಲನ. ಬಾಯಿ ಉರಿತೈತಿ ಅಂದೆ. ಮತ್ತೆ ಖಾರ ತಿಂದ್ರ ಬಾಯಿನ ಉರ್ತತೇನೆ. ಮತ್ತೆ ಏನಾರ ಉರ್ತತನ? ನೀ ಅದ್ರ ಚಿಂತೆ ಮಾಡಬೇಡ. ನಾ ಒಮ್ಮೆ ಕಲಿಸ್ಕೊಟ್ಟೆ ಅಂತ ದಿವಸ ನೀನು ಅದತ್ತು ಬರ್ತೀನಿ ನೋಡಿ, ಹಂಗೆ ಕಲಿಸ್ತಾನೆ. ಆಯ್ತ್ರಿ, ನೀವು ಶುರು ಮಾಡ್ರಿ. ಪಾಠನ ಶುರು ಮಾಡ್ತೀರಾ? ಮಾಡ್ರಿ. ನೀವ್ ಹೆಂಗಂತೀರ ಹಂಗ. ಮೊದ್ಲೇ ಪ್ರಾಟ ತೋಟಿ ತೋಟಿ ಸೇರಿದ್ರ ಲಿಫ್ಟಿಕ್ಕ, ತೋಡಿ ತೋಡಿ ಸೇರಿದ್ರ ಸೆಪ್ಟಿಕ್ಕ. ಇದೇ ಒಂದೇ ಪಾತ್ರ. ಗಟ್ಟಿದ್ರ ಮುಗಿದು ಹೋದ. ರಾಜ, ಏನಪ್ಪಾ ಇದ್ರ ಮಜಾ ಅಂತೀನಿ.
ಇದನ್ನ ಹೊಡ್ಯಾಕತ್ತಿ ಅಂದ್ರ ನಾನು ಬಿಡ್ತೀನ. ಬಡ್ಡಿ ಬತ್ತ ನೀನ ಇಟ್ಟು ಬಂಡಿಗೆ ಎಟ್ಟಿ ಅಂದ್ರ ನಾನು ಎಟ್ಟು ಬಂಡಿಗೆ ಎಟ್ಟಿರಬಾರ್ದ. ಹೊಡಿ ಜಡ್ಸು. ಗಿಲಿ ಗಿಲಿ ಬೋರಿ ಜನುಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀನ ನರಣಿಯಾಗುವ ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ ನನ್ನ ಗಾಳಿಗೆ ಮ್ಯಾಗಣಿ ಆಡುವ ಆಡುವ ನಿನ್ನ ಮನಸ ನನ್ನ ಕಡೆಗೆ ನನ್ನ ಕಡೆಗೆ ಬಯಸಿದ ಭಾಗ್ಯ
ಹೋಯ್ ಬಾ ಬೇಕಾರೆ ಮತ್ತೆ ಬೈ ಭೇಟಿಯಾಗುನು ಟಾಟಾ. ಬಾಯ್ ಬಾಯ್ ನಡಿ ಕೆಲಸ ಬಾ. ದಣಿಯಾರ ನಿನ್ನ ರಾತ್ರಿನ ಬಾಣ್ರಿ ಅಪ್ಪಾರ ಭಾಳ ಹೊತ್ತಾಗಿತ್ರಿ ಅದಕ್ಕೆ ನಿಮ್ಮ ಮನೆಗೆ ಬರಲಿಲ್ಲ ನಮ್ಮ ಮನೆಗೆ ಹೋಗ್ಬಿಟ್ನಿ. ಅದಕ್ಕೆ ನಾ ಈ ಕಡೆ ಬರೋ ಯಾಕೆ ಬರಲಿಲ್ಲ ಅಂತೇಳಿ ಹೊತ್ತು ಭಾಳ ತತ್ ಹೇಳಿನಲ್ರಿ ದಣಿಯಾರ. ಇರಲಿ ರುದ್ರ, ಒಳಗಡೆ ನನ್ನ ಪಾದರಕ್ಷೆ ಅದಾವ, ತೆಗೆದುಕೊಂಡು ಬಾ. ಆಯ್ತ್ರಿಪ್ಪ ದಣಿಯಾರ. ನಮ್ಮಿ ನನ್ನ ಪಾದರಕ್ಷೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದರೆ ನನ್ನ ನಾಣೆಯಾಗಿದೆ. ಇಂಥ ಕೀಳುಮಟ್ಟದ ಕೆಲಸಕ್ಕೆ ನಾನು ಎಂದೂ ಒಪ್ಪುವುದಿಲ್ಲ. ಯಾಕ್ರಿಪ್ಪ ದಣಿಯಾರ, ಯಾಕೆ ಒಪ್ಪಂಗಿಲ್ರಿ? ಯಾಕೆ ಒಪ್ಪಂಗಿಲ್ಲ? ಅಲ್ಲೋ 25 ವರ್ಷಗಳಿಂದ ನಮ್ಮ ಮನೆಯಲ್ಲಿ ವಿಶ್ವಾಸ ಇಟ್ಟು ದುಡಿಯುತ್ತಾ ಬಂದಿರುವೆ. ಅಷ್ಟೇ ಪ್ರೀತಿ ವಿಶ್ವಾಸ ನಿನ್ನಲ್ಲಿದೆ. ಅಷ್ಟೇ ಅಲ್ಲದೆ ವಯಸ್ಸಿನಲ್ಲಿ ನನ್ನ ಸರಿಸಮನಾದ ಮನುಷ್ಯ ನೀನು. ಅಂಥದ್ರಲ್ಲಿ ನಿನ್ನ ಕೈಯಾರೆ ಈ ಕೆಲಸವನ್ನು ನಾನು ನೋಡಲಿಕ್ಕೆ ಆಗೋದಿಲ್ಲ. ಯಾಕ್ರಿಪ್ಪ ದಣಿಯಾರ, ನಾನು ಎಷ್ಟೇ ಆಗಲಿ ನಿಮ್ಮ ಮನೆಯ ಆಳು ಮಗ ಅಲ್ಲೇನ್ರಿ ದಣಿಯಾರ? ಅದನ್ನೇ ಹೇಳ್ತಿಯಲ್ಲ, ಹಂಗತ್ ನೀ ತಿಳ್ಕೊಂಡಿರ್ಬೇಕ, ನಾವು ತಿಳ್ಕೊಬೇಕಲ್ಲ. ನೀನು ಅಂತಿಂತವಲ್ಲ, ಈ ಮನೆತನದ ಮಾನ ಉಳಿಸುವ ಒಬ್ಬ ಅತ್ಯಂತ ನನ್ನ ವಿಶ್ವಾಸಿ ಅಂತ ನಾ ತಿಳ್ಕೊಂಡನಿ. ದಣಿಯಾರ, ನನ್ನನ್ನು ಭಾಳ ನಂಬಿರಿಯಪ್ಪ ದಣಿಯಾರ ನೀವು. ನಂಬಬೇಕು ರುದ್ರ, ನಂಬಿದವರನ್ನು ನಂಬಲೇಬೇಕು. ಕುಚಿಕು ಕುಚಿಕು ಕುಚುಕು 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 ನಾನ್ ಚಟ್ಟಿ ದೋಸ್ತಿ ಕಣ್ ಕುಚುಕು ಜೀವಕಿನ್ನ ಜಾರ ಕಣ್ ಕುಚುಕು ಓ ಜೀವ ಜಯ ನಿಂದು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾತಿ ಕಣೋ ಕುಚುಕು 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 ಓಯ್ ಕುಚುಕು 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 ನಾನ್ ಚಟ್ಟಿ ದೋಸ್ತಿ ಕಣ್ ಕುಚುಕು ದಣ್ಯಾರ, ಇಷ್ಟು ಸಾಕ್ರಿಪ್ಪ ದಣ್ಯಾರ. ಎಲ್ಲರೂ ನಗು ನಗುತ್ತಾ ಸ್ವರ್ಗದಾಗ ಕಾಲ ಕಳೆದಂಗ ಸುಖದಿಂದ ಹೋದರಾಯ್ತು. ಹಾ ದಣ್ಯಾರ, ಅವ್ವಾರ ಬಂದ್ರಿ ಅವ್ವಾರ. ರುದ್ರ, ಬೆಂಗಳೂರಿನಿಂದ ಯಾವಾಗ ಬಂದೆ? ಅವ್ವಾರ ನಿನ್ನ ರಾತ್ರಿನ ಬನ್ರಿ ಅವ್ವಾರ. ಬರೋದು ಹೊತ್ತಾತ್ರು ಅದಕ್ಕೆ ಇಲ್ಲಿಗೆ ಬರಲಿಲ್ಲರಿ ಅವ್ವಾರ. ನಿಮ್ಮ ಮಗ ಚಿಕ್ಕದನಿ ಮಾತೇಶಪ್ಪಣ್ಣ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಭಾಳ ಹಠ ಮಾಡಿದನ್ರಿ. ಯಾಕಂದ್ರೆ ಇನ್ನೂ 6 ವರ್ಷದ ಕೂಸು ನೋಡ್ರಿ. ಬೆಂಗಳೂರಾಗಿರೋ ನಿಮ್ಮ ತಂಗಿ ಮನೆಯೊಳಗೆ ಬಿಟ್ಟು ಬರಬೇಕಾದ್ರೆ ನನ್ನ ಮನಸ್ಸು ಭಾಳ ನೊಂದ್ಕೋತ್ರಿ ಅವ್ವಾರ. ಮತ್ತು ನಿಮ್ಮ ತಂಗಿಯರ ಹೇಳಿ ನನಗೆ ಸಮಾಧಾನ ಮಾಡಿ ಕಳಿಸಿದ್ರಿ. ರುದ್ರ, ಅವನು ಇನ್ನೂ ಚಿಕ್ಕವನಿದ್ದಾನೆ. ಹೆತ್ತವರೇನು ಮರೆತು ಇರಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳತ್ತೆ. ಅವನು ಓದಿ ವಿದ್ಯಾವಂತನಾಗಲಿ ಅಂತ ತಾನೇ ಅವನನ್ನು ಬೆಂಗಳೂರಿನಲ್ಲಿಟ್ಟದ್ದು. ಖಂಡಿತವಾಗಿ ಅವನೊಬ್ಬ ದೊಡ್ಡ ವಿದ್ಯಾವಂತನಾಗ್ತಾನ್ರಿ ಅವ್ವಾರ. ನಮ್ಮ ದೊಡ್ಡ ದಣಿಯಂಗ ನಮ್ಮ ಚಿಕ್ಕ ದಣಿಯನು ಈ ಸುತ್ತು 40 ಹಳ್ಳಿಯಾಗ ಹೆಸರು ಗಳಿಸ್ತಾನ್ರಿ. ನಿಮಗೂ ಇದ್ದವನು ಅವನೊಬ್ಬನ ಅಲ್ಲೇನ್ರಿ. ಹೆಣ್ಣಂದ್ರು ಅವನ, ಗಂಡಂದ್ರು ಅವನ, ಮುಂದೆ ಈ ಮನೆಗೆ ಯಜಮಾನ ಆಗುವವನು ಅವನ ಅಲ್ಲೇನ್ರಿ ಅವ್ವಾರ. ಹೌದು ರುದ್ರ, ನೀನು ಹೇಳುತ್ತಿರುವ ಮಾತಿನೂ ನಿಜ. ನನಗೆ ಇರುವವನು ಒಬ್ಬನೇ ಒಬ್ಬ ಮಗ. ಈಗಾಗಲೇ ನನಗೆ ಡಾಕ್ಟರ್ ಹೇಳಿದ್ದಾರೆ ಇನ್ನು ಮುಂದೆ ನನಗೆ ಮಕ್ಕಳಾಗೋದಿಲ್ಲ ಅಂತ. ಆದರೆ ಮಹಾಂತೇಶನಂತ ಮಗನನ್ನು ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೇನೆ ರುದ್ರ. ಅವನು ಹಾಗೆ ಹುಟ್ಟಿದ ಮಗ ಅಲ್ಲ. 10 ಅಮಾವಾಸ್ಯೆ 9 ಉಪವಾಸವನ್ನು ಮಾಡಿ ಹರಿಕೆಯನ್ನು ಹೊತ್ತು ಹಡಿದ ಮಗ ರುದ್ರ ಅವನು. ಮಾದೇವಿ, ನೀನು ಮಗುವನ್ನು ಹಡಿಲಿಕ್ಕೆ ನೀನೊಬ್ಬಳೇ ಹರಕೆ ಹೊತ್ತಿಲ್ಲ, ನಮ್ಮ ರುದ್ರನು ಕೂಡ ಹರಕೆ ಹೊತ್ತಿದ್ದಾನೆ. ಹೌದಾ? ಹೌದು ಮಾದೇವಿ, ನಮಗೊಂದು ಮಗು ಆಗಲಿ ಎಂದು, ಈ ಮನೆಯ ಬೆಳಕಾಗಲಿ ಅಂಥೇಳಿ ಅಕಸ್ಮಾತ್ ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಿದರೆ ಈ ಊರಲ್ಲಿರುವ ಎಲ್ಲ ದೇವರಿಗೂ ತುಪ್ಪದ ದೀಪ ಹಚ್ತೀನಿ ಅಂತ ಬೇಡ್ಕೊಂಡಿದ್ದು ನೋಡು. ಹೌದಾ ರುದ್ರ? ರುದ್ರ, ವಯಸ್ಸಿನಲ್ಲಿ ನೀನು
ವಯಸ್ಸಿನಲ್ಲಿ ನೀನು ನನಗಿಂತ ಚಿಕ್ಕವನಾದರೂ ಕೂಡ ನೀತಿಯಲ್ಲಿ ತುಂಬ ದೊಡ್ಡ ಬುದ್ಧಿವಂತನಾಗಿ ಬಿಟ್ಟಿದೆಯಪ್ಪ ನೀನು. ನೋಡು, ನನಗೆ ಮಕ್ಕಳಾಗಲಿ ಅಂತ ಎಲ್ಲ ದೇವರಿಗೆ ಹರಕೆಯನ್ನು ಹೊತ್ತಿದ್ದೀಯಾ. ಆದರೆ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ ನಿನಗೊಂದು ಮಗು ಆಗಲಿ ಅಂತ. ದಣ್ಯಾರ ಮಾತಿನ ಗದ್ದಲ್ದಾಗ ಹೇಳೋದ ಮರ್ತ ಬಿಟ್ಟು ನೋಡ್ರಿ. ಈಗ ನನ್ನ ಹೆಂಡತಿ ಏನು ನಿನ್ನ ಹೆಂಡತಿಗೆ ಏನಾಗಿದೆ? ನನ್ನ ಹೆಂಡತಿ ಈಗ ಗರ್ಭವತಿ ಆಗ್ಯಾಳ್ರಿ ಅಪ್ಪಾರ. ಅಡಿಯಾಕಂತ ತವ್ರ ಮನೆಗೆ ಹೋಗ್ಯಾಳ್ರಿ. ನಾನು ಇವತ್ತಕ್ಕಿನ್ನು ಸ್ವಲ್ಪ ನೋಡ್ಕೊಂಬರ್ಬೇಕಂತ ಊರಿಗೆ ಹೊಂಟೀನಿ ರೀ ದಣ್ಯಾರ. ಹಾ ಹಾ ಹೋಗ್ಬೇಕಪ್ಪ, ಹೋಗ್ಲಾರ್ದ ಏನು ಮಾಡಿ? ಅಲ್ಲಿ ಈ ವಿಷಯ ನಮಗೆ ಯಾಕೆ ಹೇಳಿಲ್ಲ? ಹೇಳಿದ್ದೆ ಅಂದ್ರೆ ನಾವಿಬ್ರು ಗಂಡ ಹೆಂಡತಿ ಬಂದು ನಿನ್ನ ಮಗಳ ಶ್ರೀಮಂತ ಕಾರ್ಯ ಮಾಡಿ ಬರ್ತಿದ್ವಿಲ್ಲ. ಹೇಳ್ಬೇಕಂತ ಮಾಡೀನಿ ಯಾಕ ನನಗೆ ಒಂದು ಸ್ವಲ್ಪ ನಾಚಿಕ್ ಬತ್ತು ಬಿಡ್ರಿ ದಣ್ಯಾರ. ಇರಲಿ, ನಾಳೆ ಹೆರಿಗೆ ಆದ ನಂತರ ನೇರವಾಗಿ ನಮ್ಮ ಮನೆಗೆ ಕರೆದುಕೊಂಡು ಬಾ. ನಿನ್ನ ಮಗನಿಗೆ ಚಿನ್ನದ ಸರ ಹಾಕಿ ಕಳಿಸಿಕೊಡುತ್ತೇನೆ. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಗಂಡು ಮಗು ಹುಟ್ಟಿದ್ರೆ ಮಾತ್ರ ಕೊರಳಲ್ಲಿ ಚಿನ್ನದ ಸರ ಹಾಕ್ಬೇಕು, ಹೆಣ್ಣು ಮಗು ಹುಟ್ಟಿದ್ರಿ ಬೇಡ ಅಂತನಾ ನಿಮ್ಮ ಮಾತು? ಇಲ್ಲ ರೀ, ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ನೋಡು ರುದ್ರ, ನಿನಗೇನಾದ್ರೂ ಹೆಣ್ಣು ಮಗಳು ಹುಟ್ಟಿದ್ರೆ ನಿನ್ನ ಮಗಳನ್ನು ಕರೆದುಕೊಂಡು ನನ್ನ ಮನೆಗೆ ಬಾ. ನಿನ್ನ ಮಗಳ ಕೊರಳಲ್ಲಿ ಚಿನ್ನದ ಪದಕನ ನಾನು ಹಾಕ್ತೀನಿ. ನೋಡ್ರಿ ಅವ್ವಾರ, ನೀವಿಬ್ರು ಜಗಳಾಡಬೇಡ್ರಿ. ಮೊದಲು ನನ್ನ ಹೆಂಡತಿ ಚಂದಂಗೆ ಹಡಿಲ್ರಿ, ಆಮೇಲೆ ಯಾರ್ಯಾರು ಏನೇನು ಹಾಕಬೇಕು ಅಂತ ಮಾಡಿರು ಆಮೇಲೆ ನೋಡೋಣಂತ. ನಾನೇನು ಹೋಗಿ ಬರ್ತೀನಿ ರೀ ದಣ್ಯಾರ. ಹೋಗಿ ಬಾ ರುದ್ರ, ದೇವರು ಒಳ್ಳೇದು ಮಾಡಲಿ. ಉಮಾದೇವಿ, ರುದ್ರ ಮುತ್ತಿನಂತ ಮನುಷ್ಯ. ಹೌದು ರೀ, ರುದ್ರ ಮುತ್ತಿನಂಥ ಮನುಷ್ಯರು, ನೀವು ಬಂಗಾರದಂಥ ಮನುಷ್ಯರು. ಮತ್ತು ನೀನು ತಮಗೆ ಗೊತ್ತು. ನೀನು ಅಂತಿಂತ ಹೆಣ್ಣಲ್ಲ, ಮತ್ತೆ ಸೌಭಾಗ್ಯ ಲಕ್ಷ್ಮಿ. ನಾನು ನಿಮ್ಮ ಪಾಲಿಗೆ ಸೌಭಾಗ್ಯದ ಲಕ್ಷ್ಮಿ ಆದ್ರೆ ನೀವು ನನ್ನ ಪಾಲಿಗೆ ಒಳ್ಳೆಯ ರಸಿಕರು ರೀ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ನನಗಾಗಿ ನನ್ನ ಜೊತೆಯಾಗಿ
ಬರಬೇಡ ಧಾರವಾಡ ಹಮ್ಮಿರ ಜೀವನದಾಗ ಕಂಡಿಲ್ಲೋ ನಿನ್ನಂತ ಹುಡುಗ್ಯಾರ ಅವರು ಬಿಟ್ಟ ನಿಂತೆ ನನ್ನ ಬೆನ್ನ ಹತ್ತಿ ನನ್ನ ಹೆಸರು ತಗೊಂಡು ಏನ ಮಾಡಲಿ ಹಿಂದಿಂದ ಬರಬೇಡ ಧಾರವಾಡ ಹಮ್ಮಿರ ಜೀವನದಾಗ ಕಂಡಿಲ್ಲೋ ನನ್ನಂತ ಹುಡುಗ್ಯಾರ ಅವರು ಬಿಟ್ಟ ನಿಂತೆ ನನ್ನ ಬೆನ್ನ ಹತ್ತಿ ನನ್ನ ಹೆಸರು ತಗೊಂಡು ಏನ ಮಾಡಲಿ ಯವ್ವಾ ಯವ್ವಾ ಈ ಪ್ರೀತಿ ಹುಚ್ಚ ತಲೆಯಾಗ ಹಾಕೋಬಾರ್ದ್ರಿ ಅಂತೀನಿ ಪ್ರೀತಿ ಹುಚ್ಚ ಹೆಚ್ಚಾಗಿ ಅಲ್ಲ ರಾತ್ರಿ ನಿದ್ದಿನ ಹತ್ತವಲ್ದು ನಿದ್ದೆ ಹತ್ತಲ್ದಾಗ ಒಂದ ಸೌನ ಗುದ್ದಿ 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 ಉಗ್ದಂಗ ಆಕತ್ರಿ ಅಲ್ಲ ಈ ಪ್ರೀತಿ ಹುಚ್ಚ ಯಾಕರ ಹಿಂಗೈತೋ ಅವನ ಪ್ರೀತಿಗೆ ಅದು ಹುಟ್ಟೈತೋ ಏನೋ ಪ್ರೀತಿನ ಅದಕ್ಕೆ ಹುಟ್ಟೈತೆ ಗೊತ್ತಾಗಂಗಿಲ್ರಿ ಅಂತ ಏನ್ ಮಾಡಿದ್ರು ಇತ್ತಿತ್ತಲಾಗ ನನಗೂ ಹೆಂಗೋ ಆಗಕತ್ತೈತಿ ಆದ್ರೆ ನಾನು ತುಂಬ ಆದ್ರ ಆಗವಲ್ದ ಅಲ್ಲ ನಾನು ಯಾಕಡೆ ಹೋಗ್ಕನು ಅವ ನೋಡ್ತೀನಿ ಒಬ್ಬ ಕಾಣವಲ್ಲ ಈ ಕಡೆ ನೀರಿಗೆ ಹೋದ್ರ ನರ ಹರಿಬೇಟಕ್ಕನ ಈ ಕಡೆ ಹೋದ್ರ ನರ್ಸ ಅಯ್ಯೋ ನರ್ಸ ಅಂದ ಕೂಡಲೇ ನೆಂಪಾತ ನಮ್ಮ ಓಣ್ಯಾಗ 3 ದಿನ ಆಯ್ತು ನೀರು ಬಿಟ್ಟಿಲ್ಲ ಅಲ್ಲಿ ಹೆಣ್ಣು ಹುಡುಗರ ಕಿರಿಕಿರಿ ಇವಾಗ ಯಾಕೆ ಗೊತ್ತಾಗಂಗಿಲ್ಲ ಅಂತೀನಿ ಹಿಂಗಾದ್ರೆ ನೀರು ಬರೋದು ಹೆಂಗ ನನ್ನ ಕೊಡ ತುಂಬುದು ಹೆಂಗ ಏನ್ ಮಾಡ್ಲಿ ಅಂತೀನಿ ಬರ್ಲಿ ಮಗ ಬಿಡು ಮಗಳ ಅಲ್ಲ ಬರ್ಲ ಬಿಟ್ಟಿನ ನಾನು ಪೇಡ ನಗರಿ ಧಾರವಾಡ ಹುಡುಗಿ ನನ್ನೂರ ಕಲದಾಗ ನಿಂದ ಯಾವೂರ ಪೇಡ ನಗರಿ ಧಾರವಾಡ ಹುಡುಗಿ ನನ್ನೂರ ಜುಬಳಿ ಸರ್ಕಲದಾಗ ನಿಂದ ಯಾವೂರ ಮಾರಕ ಮಲ್ಲಿಗೆ ಹಂಗ ನಿನ್ನ ಮಾರಿ ಬಣ್ಣ ನಿನ್ನ ಹಳೆದವ್ವಗ ನನ್ನ ನಮನ ಪೇಡ ನಗರಿ ಧಾರವಾಡ ಹುಡುಗಿ ನಿನ್ನೂರ ಸರ್ಕಲದಾಗ ನಿಂದ ಯಾವೂರ ಲವ್ ಆತು ಲಬಡಾತು ಬನ್ನಿ ಇವದ ಮದುವೆ ಆತು ಕೈ ಮುಗಿತೀನಿ ಮದುವೆಗೆ ಬಾರೋ ಅಂತಿದ್ದು ಲವ್ ಆತು ಲಬಡಾತು ಬನ್ನಿ ಇವದ ಮದುವೆ ಆತು ಕೈ ಮುಗಿತೀನಿ ಮದುವೆಗೆ ಬಾರೋ ಅಂತಿದ್ದು ನಾ ಇಲ್ಲಿ ನೀ ಅಲ್ಲಿ ಮರಗೋದಾದ ಮರದಲ್ಲಿ ನೀ ಗಿರಿಗಿದ ಜಾಗ ತಾಯಿ ಕಾಲಿ ಲವ್ವಾದ ಲಬಡಾದ ಮನ್ನಿ ಇವದ ಮದುವಾದ ಕೈ ಮುಗಿತೀನಿ ಮದುವೆಗೆ ಬಾರೋ ಅಂತಿದ್ದು ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ ಹೌದಾ? ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ ನಾ ಮಣಿ ಮುಂದ ಬಾದರ ದಣಿಯಾಗ ನಾ ಹಿಡಿಯಾಗಿ ನಾ ಊರಾಗ ಇರಲಿಕ್ಕ ಹುಡುಕ್ಯಾಡಿ ಸಾಯಾಗಿ ಸಿಕ್ಕರ ಬಟ್ಟ ನಮ್ಮ ಸಣ್ಣನ ಓಣ್ಯಾಗ ಚಂದನ ಬೆಳ್ಳಕ್ಕಿ ನಾ ಮಣಿ ಮುಂದ ಹಾದರ ದಣಿಯಾಗ ಕೋಣ ಹಿಡಿಯಾಗಿ ಏನ ಸುಂದ್ರಿ ತಳ ತಳ ಹೊಳಿವು ಕೊಡ ಹಿಡ್ಕೊಂಡ ತಕ ಕುಣ್ಕೋತ ನಿಂತಿಯಲ್ಲ ಮತ್ತ ನಿಂದು ಕೇಳಾಕತ್ತತನ ನನಗೂ ಬೇಕು ಬೇಕು ಅಂತ ಏ ಏನೋ ನೀನು ಅವನ ಪಿಂಡ್ರಿಕೆ ಏನದು ಬೇಕು ಅನ್ನೋದು ನಿನ್ನ ಮನಸ್ಸ ನನಗೂ ಮದ್ವಿ ಆಗ್ಬೇಕು ಬೇಕು ಅಂತ ಕೇಳಾಕತ್ತ ನಂದೆ ನಾನು ಮದುವೆ ತಗೊಂಡೆ ನೀ ಏನ ಮಾಡ್ತೀಯೋ ಅಂತೀನಿ ಅದೆಲ್ಲ ಹೋಗ್ಲಿ ಬಿಡು ಅಲ್ಲ ನೀರು ಒಂದು ಸೌನ ಬರುವಲ್ದ ಅಲ್ಲ ಅತ್ತಾಗಿತ್ತಾಗ ಹೋದ್ರೆ ನೀರು ಹೋಗೇ ಬಿಟ್ಟಿರ್ತೈತಿ 6 ದಿನಕ್ಕೆ ನೀರು 3 ದಿನಕ್ಕೆ ನೀರು ಬರಾಕತ್ತೈತಿ ಯಾಕೆ ನಿನ್ನ ಜಲನ ಹೋಗೈತೆ ಅಥವಾ ಬತ್ತೆ ಹೊಂಟೈತೆ ನಮ್ಮ ಬಾವಿ ಒಳಗಿನ ಜಲ ಇನ್ನೂ ಬತ್ತಿಲ್ಲ ಸುಂದ್ರಿ ಕಾರಂಜಿ ಪುಟ್ಟದಂಗ ಚಿಲಿಲಿಲಿಲಿಲಿ ಅಂತ ಪುಟ್ಟಿತತೆ ಗೊತ್ತಾಯ್ತು ನಾನು ನಳದ ಪವರ್ ಇನ್ನ ನಿನಗ ಗೊತ್ತಿಲ್ಲ ನೀರು ಬರಬಾರ್ದ ಬಂದುವಪ್ಪ ಅಂತಂದ್ರ ನನ್ನ ನಳದ ತೆಳಗಿಟ್ಟು ನಿನ್ನ ಕೊಡ ತೂತ ಬಿದ್ದು ಹೋಗ್ಬೇಕ ನಿನ್ನ ಮಾಂಡ ಮೋಗಣ್ಯಾಗ ನಾನು ಅದ ಇರುದ ಹಂಗ ಐತದ ಗೊತ್ತೈತಿ ಬಿಡು ನಿನ್ನ ನಳದ ಪವರ್ ಅಂತೀನಿ ನನ್ನ ಕೊಳ ನಿನ್ನ ನಡದ ಬಳಕಿಟ್ರ ಬರೇ ಬರುವತ್ನಾಗ ಬುಸ್ 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 ಕೊಡ ತಳಕ್ ಹೋದ್ರ ತಟ್ಟ ಹನಿ ಸಹಿತ ಬೀಳಂಗಿಲ್ಲ
ಹಂಗ ಒಂದ ಸೌನ ಪುಟ್ಟಿತತಿ ಹಿಂಗ ಯಾಕೆ ನೀರು ಬಿಡ್ತೀನ ಮೋಣ್ಯಾಗ ಅಂತ. ಏ ನಿಮ್ಮ ಅವನು 7ರಾಗ ಹುಟ್ಟಿದಾಕಿನ ಅಷ್ಟೇ ಯಾಕೆ ಅವಸರ ಮಾಡ್ತಿ? ಏನ್ ನನ್ನ ನಾಳಕ್ ನೀವು ಒಬ್ಬಕ್ಕೆ ಬರ್ತೀಯ? ಎಂತೆಂತ ಹೆಂಗಸರು ಬರ್ತಾರ, ಒಂದೊಂದು ಕೊಡ ನೋಡ್ಬೇಕ, ಬಿಟ್ಟು ದೊಡ್ಡ ಇರ್ತಾವ ಅಂತ ಕೊಡ ನಾವು ಎಷ್ಟು ಅಂತ ತುಂಬಿಸುನು ಅಂದ್ರ ಈಗ ನೀ ಅಂತರೂ ಬಂದಿ, ನಿನಗ ಬಿಟ್ಟ ಕಳಿಸ್ತೀನಿ. ಅಂದ್ರ ನನ್ನ ಕೊಡದ ದೊಡ್ಡದೈತೆ ಹೇಳುತ್ತ ನರಸೋಮನಿರು ಟೈಮ್ ಕೊಡು. ನಿನ್ನ ಕೊಡ ನೋಡಾಕ ಸಣ್ಣದಿದ್ರು ಕೊಡದ ಬಾಯಿ ಯಾಕ ಸ್ವಲ್ಪ ದೊಡ್ಡದೈತೆ. ಅಂದ್ರ ನನ್ನ ಕೊಡದ ಬಾಯಿ ಬಾಳ ದೊಡ್ಡದೈತಿ ಅಂತೀಯ? ದೊಡ್ಡದೈತಿ. ಇಷ್ಟು ಸಣ್ಣ ಕೊಡಕ ಅಷ್ಟು ದೊಡ್ಡ ಬಾಯಿ ಇರಬಾರ್ದ, ಒಂದ್ ಸ್ವಲ್ಪ ಹತ್ತಿ ಮಾಡಸ. ನನ್ನ ಕೈಲಿ ಆಕೈತಿ ಆ ದೋಸ್ತ ಕಂಪನಿಯಿಂದ ಬಂದೈತಿ ಇದು. ನನ್ನ ಕೈಲಿ ನೀಗೂ ಮಾತಲ್ಲ, ಬೇಕಾದ್ರ ಅಗಲು ಮಾಡಿಸಂದ್ರ ಮಾಡಿಸ್ಬೋದು. ಸುಂದ್ರಿ ಹತ್ತಿ ಮಾಡ್ಸೋದು ನನ್ನ ಕಡೆಯಿಂದ ಆಗಂಗಿಲ್ಲ. ಬೇಡ ಬೇಡ, ನೀ ಹತ್ತಿ ಮಾಡಿಸೋದು ಬೇಡ, ಅಗಲು ಮಾಡಿಸೋದು ಬೇಡ. ಮತ್ತ ನೀ ಏನಾರ ಮಾಡ್ಸಾಕ್ ಹೋಗಿ ಏನ್ ಕಿನ್ನರ ಆಗಿ ಎದಕ್ಕೂ ಬರ್ಲಾರ್ದಂಗ ಮೂರಾ ಬಟ್ಟೆ ಆಗಿ ಮೂಲ್ಯಾಕ ಕುಂದ್ರು ಹಂಗಾದಿತ್ತ. ಆಯ್ತು ದೋಸ್ತ, ಇಟ್ಟು ನೀ ಹೇಳಾಕತ್ತಿ ಅಂದ್ರ ಎಲ್ಲ ಕೊಡಿ. ನೀ ಹೆಂಗ್ ಹೇಳ್ತಿ ಅಲ್ಲಿಗೆ ಬರ್ತೀನಿ, ನನ್ನ ಟೈಮ್ ನೀರಿಗೆ ಬರ್ತೀನಿ. ಸುಂದ್ರಿ ಸರಿ, ನೀ ಅಷ್ಟ ಮಾಡ, ಸೀದಾ ಅಲ್ಲಿಗೆ ಬಾ, ನಮ್ಮ ಟಳಕ್ಕ ಬಾ, ನಿನಗೆ ಸಾಕಾಗುವಂಗ ಬಿಟ್ಟು ಕಳಿಸ್ತೇನೆ. ಏನ ನೀರ ನೀರ ಹಿಂಗಂದ್ಯಾ? ಆಯ್ತು ಬರ್ಲಿಕ್ಕಂದ್ರ ಹೆಂಗ? ಬರ್ಲಿಕ್ಕಂದ್ರ ಹೆಂಗ ಅನ್ನಕೇನ, ನಿನಗೆ ಎಷ್ಟು ಅಂತಿ ಅಷ್ಟು ಸಾಕಾಗುವಂಗ ಬಿಟ್ಟು ಕಳಿಸ್ತೀನಿ. ಆದ್ರ ಮುಂಜಾನೆ ಬರಾಕ್ ಹೋಗ್ಬೇಡ. ಮತ್ತ ಏನ್ ಮಾಡ್ತಿ? ಇಲ್ಲಿಕಂದ್ರ ಸಾಯಂಕಾಲ ಬಾ, ನಮ್ಮ ಟ್ಯಾಂಕ್ನ್ಯಾಗ ನೀರ ಫುಲ್ ಸ್ಟಾಕ್ ಆಗಿರ್ತಾವ, ನಿನಗೆ ಸಾಕಾಗುವಂಗ ಬಿಟ್ಟು ಕಳಿಸ್ತೇನೆ. ಏನ್ ಬಿಡ್ತಿ? ನೀರ. ಆಯ್ತು ದೋಸ್ತ, ನಾನು ಅಲ್ಲೇ ನಿನ್ನ ನಳಕ ಬರ್ತೀನಿ. ನೀ ಏನ ಬಿಟ್ರು ಆತು ಬಿಡ್ರು ಆತು, ನಾನು ನಳಕ್ ಮಾತ್ರ ನೀನು ನನ್ನ ಕೊಡಕ್ ನೀರು ಬಿಡ್ಬೇಕಾ? ಬರ್ಲ್ಯಾ? ಬಾ ಬಾ, ಇಲ್ಲ ಈಗ ಬರುದಂತ್ರು ಬಂದಿ, ಖಾಲಿ ಕೊಡ ತಗೊಂಡ ಯಾಕ ಹಂಗ ಹೊಕ್ಕಿ? ನಮ್ಮ ಮನಿಗಾರ ಹೋಗುಣ ಬಾ, ಇದ್ರ ತುಂಬಾ ಜೇನು ತುಪ್ಪ ತುಂಬಿ ಕಳಿಸ್ತೀನಿ. ದಿನ ಇಟೀಟ ನೆಕ್ಕೋಂತ ಕುಂದ್ರಿ ಅಂತ ಮನ್ಯಾಗ ಇನ್ನೊಂದ್ ಸ್ವಲ್ಪ ನಿನ್ನ ಕಲರ್ ಬರ್ತತೆ. ನಾನು ಕೊಡ್ದಾಗ ಜೇನು ತುಪ್ಪ ಅದನ್ನ ಎಲ್ಲ ಮಂದಿ ನೋಡ್ಬೇಕು. ಯವ್ವಾ ಸುಂದ್ರಿ ಕೂಡ ಬರೀ ಜಿಬ್ಬಟ್ ಐತಿ. ಅಲ್ಲ ಎಲ್ಲಿ ಹೋಗಿ ಜಿಬ್ಬಟ್ಟು ಮಾಡ್ಕೊಂಬಂದಾಳು, ಯಾವಂತಕ್ಕೆ ಹೋಗಿ ಜಿಬ್ಬಟ್ಟು ಮಾಡ್ಕೊಂಬಂದಾಳು ಅಂತಾನ. ವಾಲ್ಪ ಬೇಕಾದ್ರ ಇನ್ನೇನು ಬಂದಾಗ ಅದು ಬಾಯಾಗ ಈಗ ಬಾಯಾಗ ಕಳ್ಸತ್ತ, ಆಮ್ಯಾಗ ಕೊಟ್ಟು ಕಳ್ಸತ್ತ. ಖಾಲಿ ಕೊಡ ತೊಗೊಂಡು ಹೋಗ್ಕಿಂತ ಖಾಲಿ ಕೊಡ ತುಂಬಬೇಕು, ಖಾಲಿ ಕೊಡ ಹಂಗ ತಗೊಂಡು ಹೋಗ್ಬೇಡ, ಹಾಲರ ತುಂಬಿ ಕಳಿಸ್ತೀನಿ ಬಾ. ಹಾಲ ಬಾಳಪ್ಪ, ನೀನು ಹಾಲು ತುಂಬಿ ಕಳ್ಸಿದ್ರೆ ಹೆಂಗೆ ಅಂತೀನಿ. ಈಗ ಬರ್ತೀನಿ, ಮತ್ತೆ ಖಾಲಿ ಕೊಡ ತೊಗೊಂಡು ಆಗ ಹೋಗ್ತೀನಿ. ಬ್ಯಾಡ ಬೇಡ ಬಾರೋ. ಬ್ಯಾಡ ಬ್ಯಾಡ, ನೀ ಲಂಗ ಎತ್ತಿದ್ರ ನೀ ಲಂಗ ಎತ್ತಿದಂಗ ಆಗುದಿಲ್ಲ, ನನ್ನ ಹಿಡಿದ ಜಗ್ಗಿದಂಗ ಆಕತೆ. ಏನು ಜಗ್ಗಿದಂಗ ಆಗತ್ತೆ? ನೀ ಹಿಂಗ ಲಂಗ ಎತ್ತಿದೆಪ್ಪ ಅಂತಂದ್ರ ನಮ್ದು ಎದ್ದು ನಿಂದ್ರಾಕ ಚಾಲು ಆಕತೆ. ಏನ್ ಎತ್ತಿರ್ತೈತಿ? ತಲ್ಯಾಣ ಮುಳ್ಳ. ಮತ್ತೆ ನಮ್ಮ ತಲ್ಯಾಣ ಮುಳ್ಳು ಇಳಿಬೇಕಂತಂದ್ರ ನಿನ್ನ ಕೊಡ ಒಮ್ಮೆ ಬಾರ್ಸಿದಿಂದ ನಮ್ಮ ತಲ್ಯಾಣ ಮುಳ್ಳು ಇಳಿತತೆ. ಬಾರಸು ಬೇಕಾದಂಗ ಬಾರಸ್ಲೆ ಹಂಗಾರ ಟೈಮರ ಕೊಡು. ಯಾರು ಬೇಡ ಅಂತಾರ? ನಿನ್ನ ಕೈಯಾಗ ಕೊಟ್ಟಿನಿ, ಬೇಕಾದಂಗ ಬಾರಿಸ್ಕೋ. ಸರಿ, ನಾ ಬಾರಿಸಿದಂಗ ನೀ ಮೈ ಮುರಿಬೇಕಾ? ಮತ್ತ ಶುರು ಮಾಡ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಹೌದು ನಿಂತಾಳ ಕಡೆ ಬಿಡಿಗಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. What
ಆಯ್ತು ನರ್ಸು ಬರ್ಲಾ ಟಾಟಾ ಬಾಯ್ ಬಾಯ್. ಮಾಡಿದಂಗ ಮಾಡಿ ಮಳ್ಳೆ ರುದ್ರ, ಈಗ ತಾನೇ ಊರಿನಿಂದ ಬಂದಂತೆ ಕಾಣುತ್ತದೆಯಲ್ಲ. ದಣಿಯರ ನನ್ನ ಹೆಂಡತಿ ಈ ಮಗುವಿಗೆ ಜನ್ಮ ಕೊಟ್ಟು ಏನು ಹೇಳ್ತೀವಿ ರುದ್ರ? ನಿನ್ನ ಹೆಂಡತಿಗೆ ಏನಾಯ್ತು? ಅವಳು ಈ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಸತ್ತು ಹೋಗಡ್ರಪ್ಪ. ಏ ರುದ್ರ, ಏನು ನುಡಿಯುತ್ತಿರುವೆಯಪ್ಪ? ಕಲ್ಪನೆಯಲ್ಲಿಯೂ ಕಾಣದಂತ ದುರಂತವನ್ನು ನುಡಿಯುತ್ತಿರುವೆ ಅಲ್ಲ. ತವರ ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನೇ ಬರುದು ಮಾಡಿ ಕಳಿಸಿದಳಲ್ಲಪ್ಪ ರುದ್ರ. ಆ ಭಗವಂತ ನಿನ್ನ ಬಾಳಿನಲ್ಲಿ ಎಂಥ ದುರಂತವನ್ನು ತಂದಿಟ್ಟ. ರುದ್ರ, ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲ, ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ ರುದ್ರ. ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ನಿಜ ದಣಿಯರ, ನಿಜ. ಆ ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ಲುಚ್ಚುಳೂರಾಗಿ ಹೋಯ್ತ್ರಿ ಲುಚ್ಚುಳೂರಾಗಿ ಹೋಯ್ತು. ಬಡತನದ ಬೇಗುದಿಯಲ್ಲಿ ಬಾಳ್ವೆ ಎಷ್ಟೇ ಭಾರವಾಗಿದ್ದರೂ ಭಯ ಪಡದೆ ಬದುಕುತ್ತಿದ್ದೆವು. ಆದ್ರೆ ಇಲ್ಲೂ ನನ್ನ ಬದುಕಿನ ಬಳ್ಳಿಯ ಚಕ್ರವೇ ಕಳಿಸಿ ಹೋತ್ರಿ ದಣಿಯರ. ಹೆಂಡತಿ ನೀಡಿದ ಈ ನನ್ನ ಮಗಳು ಅನಾಥಳಾದಳು. ಈ ಪಾಪಿಗೂ ಸುಟ್ಲಿಲ್ಲ ಅದರಲ್ಲ ಹೆಂಡತಿ ಸಾಯ್ತಿರ್ಲಿಲ್ಲ ದಣಿ, ಸಾಯ್ತಿರ್ಲಿಲ್ಲ. ರುದ್ರ, ನಿನ್ನ ಕಲ್ಪನೆಯು ತಪ್ಪಾಗಿದೆಯಪ್ಪ. ದೀಪದ ಸುಟ್ಟು ಕೈ ಸುಟ್ಟ ಕೋಪಕ್ಕೆ ಪಣತಿಯನ್ನು ಎಂದೂ ಒಡೆಯಬಾರದು. ರುದ್ರ, ಯಾರ ಜನ್ಮಕ್ಕೂ ಯಾರೂ ಸಾವು ಕಾರಣಲ್ಲ. ಯಾರು ಸತ್ರು ಯಾರು ಹುಟ್ಟುವುದಿಲ್ಲ. ಹುಟ್ಟವ್ರು ಹುಟ್ಟುತ್ತಾರ, ಸಾಯವ್ರು ಸಾಯುತ್ತಾರೆ. ಅದು ಈ ಜಗತ್ತಿನ ನೇಮು. ಹುಟ್ಟು ಸಾವುಗಳ ಸಂಬಂಧ ಕಟ್ಟುವುದು ಈ ಹುಚ್ಚು ಮೂರ್ಖ ಮಾನವರ ಬರೀ ಒಂದು ಹೋರಾಟ ಅದ. ಅದನ್ನು ತಲೆ ಕೆಡಿಸಿಕೊಳ್ಳಬೇಡ. ಅಂದರೆ ನಾನು ಮಾಡಿಕೊಂಡ ಹೆಂಡತಿಯನ್ನು ಮರೆತು ಬಿಡಬೇಕು ಅಂತ ಹೇಳ್ತೀನಿ. ಮರಿಲೇಬೇಕು ರುದ್ರ, ಮರಿಲೇಬೇಕು. ನಾವು ಹುಟ್ಟಿದ ಈ ಪ್ರಪಂಚವನ್ನು ಒಂದು ದಿನ ನಾವೇ ಬಿಟ್ಟು ಹೋಗುತ್ತೇವೆ ಎಂದಾಗ ಕಟ್ಟಿಕೊಂಡು ಹೆಂಡತಿ ಎಷ್ಟು ದಿನದವಳು? ನಮ್ಮಿಂದ ಮಾಯವಾದದ್ದನ್ನು ಎಲ್ಲವನ್ನೂ ಮರೆಯಲೇಬೇಕು. ಮರೆಯಲು ದೃಢ ನಿರ್ಧಾರ ಮಾಡಬೇಕಷ್ಟೇ. ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ ಈ ಮಗುವಿನ ಮುಂದಿನ ಭವಿಷ್ಯ ಹೇಗೆ ದಡಿ? ರುದ್ರ, ಈ ಮಗುವನ್ನು ಬದುಕಿಸುವುದು ನಿನ್ನ ಧರ್ಮ ಮತ್ತು ಅದು ನಿನ್ನ ಆದ್ಯ ಕರ್ತವ್ಯ. ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಇವಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಸುಶಿಕ್ಷಿತರ ಸಾಲಿನಲ್ಲಿ ಇವಳನ್ನು ನಿಲ್ಲಿಸು. ಅವರಿವರ ಮನೆಗೆ ಕೂಲಿ ಹಚ್ಚುವುದು ಬಿಡು. ಒಳ್ಳೆಯ ವಿದ್ಯಾಭ್ಯಾಸ ಕೊಡು. ಇವಳ ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿಯನ್ನು ನಾನು ಹೊರುತ್ತೇನೆ. ಇವಳು ನನ್ನ ಸ್ವಂತ ಮಗಳು ಇದ್ದ ಹಾಗೆ ಎಂದು ತೆಗೆದುಕೋ. ಇರಲಿ, ಈ ಮಗುವಿಗೆ ನನಗಾಗಿ ಸ್ವಲ್ಪ ದುಡ್ಡು ತೆಗೆದುಕೊಳ್ಳಪ್ಪ. ಇಲ್ಲಿ ಬರುಣವನ್ನು ನಾನು ಯಾವ ಜನ್ಮದಾಗ ಹುಟ್ಟಿಸ್ಬೇಕ್ರಿ? ಯಾಕೋ ರುದ್ರ ಕಣ್ಣೀರು? ರುದ್ರ, ಋಣ ಮುಟ್ಟಿಸುವ ಕಾಲ ದೇವರು ಒಂದಿಲ್ಲ ಒಂದು ದಿನ ತರುತ್ತಾನೆ. ಅಷ್ಟಕ್ಕೂ ಉಂಡವರಿಗೆ ಉಣಿಸಬಾರದು, ಹಸಿದವರಿಗೆ ಅನ್ನ ಹಾಕಬೇಕು. ಅದೇ ನಿಜವಾದ ಮನುಷ್ಯನ ಧರ್ಮ. ಈಗ ಎಲ್ಲವನ್ನು ಕಳೆದುಕೊಂಡು ನೀನು ಹಸಿದು ನಿಂತಿರುವೆ. ಈಗ ನಿನಗೆ ಅನ್ನ ಹಾಕದೆ ಹೋದರೆ ಆ ಭಗವಂತ ನನ್ನನ್ನು ಮೆಚ್ಚುವನೇ? ಇರಲಿ, ಈ ಮಗುವನ್ನು ಊರಾಗ ಯಾರ ಮನೆ ಬಿಡವನಿ? ಇಲ್ರಿಪ್ಪ ದಳಿಯಾರ,
ಈ ಊರಾಗ ಯಾರ ಮನ್ಯಾಗೂ ಬಿಡಾಗಿಲ್ರಿ ಅಪ್ಪ. ನನ್ನ ತಂಗಿ ಬೆಂಗಳೂರಾಗಿದ್ದಾಳ್ರಿ. ಹೊಟ್ಟೆ ಪಾಡಿಗಂತ ಬದುಕಲಕ್ಕೆ ಹೋಗಿ ಭಾಳ ದಿನ ಆಯ್ತ್ರಿಪ್ಪ. ಅಲ್ಲೇ ಹೋಗಿ ನನ್ನ ಮಗಳನ್ನ ಬಿಟ್ಟು ಬರ್ತೀನಿ. ಮತ್ತು ನನ್ನ ತಂಗಿ ಮಗ ಅಲ್ಲೇ ಅರವಿಂದ ಅಂತ ಇದ್ದಾರೆ. ಇಬ್ಬರು ಜೊತೆಯಾಗಿ ಬೆಳಿಬೇಕು ಅಂತ ನನ್ನ ಆಸೆ ಐತ್ರಿ. ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಿ ನನ್ನ ಮಗಳ ಬಿಟ್ಟು ಬರ್ತೀನಿ ರೀ ಪಾದಡಿ. ಬಿಟ್ಟು ಬಾ ರುದ್ರ, ನಾಳೆ ಬೇಡ, ಇವತ್ತ ನೀ ಬೆಂಗಳೂರಿಗೆ ಹೋಗು. ಯಾಕಂದ್ರೆ ಇನ್ನು ಹಾಲು ಕುಡು ಹಸಿಗೂಸದ ಸುಳ್ಳ. ಹೋಗ ಅವ್ರಿಗೆ ಹೇಳಿ ಬಾ, ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸು ಅಂತ ಹೇಳಿ ಬಾ. ಹೋಗಪ್ಪ ಹೋಗು. ಆಯ್ತು ರೀ ಪಾದಡಿಯಾರ, ನಾನು ಇವತ್ತ ಬೆಂಗಳೂರಿಗೆ ಹೋಗಿ ಈ ಮಗಳನ್ನು ಬಿಟ್ಟು ಬರ್ತೀನಿ. ನಮಸ್ಕಾರ ರೀ ಪಾದಡಿಯಾರ. ಇಲ್ಲ ರುದ್ರ, ಆದದ್ದು ಬರುವುದಿಲ್ಲ. ಸ್ವಲ್ಪ ಧೈರ್ಯ ತಗೋ. ಮತ್ತೆ ಯಾರೇನು ಮಾಡೋದು, ಏನು ಇರಾಕ್ ಬಂದಿವ ಯಾರ ಇಲ್ಲಿ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ಸಂಭವಾಮಿ ಯುಗೆ ವಿಗೆ. ಇದೇನಪ್ಪ, ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಸೌಕ್ಲ ಬರ್ತಾ ಇತ್ತು, ಸಂಶಯ ಪಡ್ತಾ ಇದ್ದೀರಲ್ಲ. ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ದಲಿತರ ದಬ್ಬಾಳಿಕೆ ಹೆಚ್ಚಾದಾಗ, ಇದನ್ನು ಮತ್ತೆ ಹಾಕುವುದಕ್ಕೆ ಆ ದೇವರು ಯಾವುದಾದ್ರೂ ಬರ್ತಾನಂತ. ಆದರೆ ಇದು ಕಲಿಯುಗ. ತಲೆ ಇರುವರ ಕಲಿಯುಗ, ತಲೆ ತೆಗೆಯುವರ ಕಲಿಯುಗ, ತಲೆ ಹೊಡೆಯುವರ ಕಲಿಯುಗ ಅಂದಾಗ ಆ ದೇವ್ರು ಹುಟ್ಟುವುದು ಅಂದ್ರೇನು? ನಮ್ಮಂತ ಕಳ್ಳನಾಯಕರ ಬಟ್ಟೆ ಹಾಕುವುದಂದ್ರೇನು? ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ನನ್ನ ಹತ್ತ ಕಳಿಕೊಂಡು ಪಡೆದರು. ನನ್ನ ಮನದಲ್ಲಿ ಕಾಡುತ್ತಿರುವುದು 10 ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರುವುದು ನ್ಯಾಯ, ನೀತಿ, ಸತ್ಯ, ಧರ್ಮ. ಅವರು ರಕ್ತ ಹಂಚಿಕೊಂಡು ಬಂದಿರುವ ಈ ಮಾಂತಸಿಗೆ ಬೇಕಾಗಿರುವುದು ಹೆಂಡ ಕಂಡ 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 ಯೌವನದ ಹೆಣ್ಣುಗಳು. ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಹೆತ್ತವರ ಕೀರ್ತಿ, ಅಂತರಂಗದಲ್ಲಿ ಬದುಕುವುದು ಈ ಮಹಾದೇಶದ ಮನೆಯಲ್ಲಿ ವಿಷಕೊಂಡ. ನನ್ನ ಇಚ್ಛೆ
ಹೇಳಿದರೆ ಮಹಾಂತೇಶ ಅವರಿಚ್ಚನ್ನು ದತ್ತು ಕಳಿಸಿದ್ದೆ, ಆದರೆ ಅವರ ಬಾಳು ನುತ್ತು ನೂರಾಗುವುದ್ರ ಯಾವ ಸಂದೇಹವೂ ಇಲ್ಲ. ಮಹಾಂತೇಶ, ಮುಂಜಾನೆಯಿಂದ ಮನೆಯಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿಗಪ್ಪ ಹೋಗಿದ್ದೆ? ಏನಮ್ಮ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗಿದ್ದೆ ಅಂದೆ? ಅಮ್ಮ, ಮನೆಯಲ್ಲಿ ಕುಳಿತುಕೊಂಡು ಕಾಲು ಕಳೆಯಲು ತುಂಬಾ ಬೇಜಾರಮ್ಮ. ಅದಕ್ಕಾಗಿ ಸ್ನೇಹಿತರೊಂದಿಗೆ ಹೊರಗಡೆ ಹೋಗಿದ್ದೆ. ಅಲ್ಲ ಕಣು, ಬೆಂಗಳೂರಿನಿಂದ ನೀನು ಈ ಊರಿಗೆ ಬರೋದೇ ಅಪರೂಪ. ಬಂದರೂ ಕೂಡ 4 ದಿವಸದಲ್ಲಿ 4 ತಾಸು ಕೂಡ ಮನೆಯಲ್ಲಿ ಇರುವುದಿಲ್ಲ ಅಂತೀಯ. ನಿನ್ನ ತಂದೆಯವರು ನೋಡಿದರೆ ಮಹಾಂತೇಶ ಎಲ್ಲಿ ಅಂತ ಕೇಳ್ತಾನೇ ಇರ್ತಾರೆ. ಇವತ್ತು ಒಂದು ದಿವಸ ಆದರೂ ನಮ್ಮ ಜೊತೆ ಮನೆಯಲ್ಲೇ ಇದ್ದುಬಿಡು, ಮೊದಲು ಹಾಲು ಕುಡಿ. ಇದೇನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸಂತೆ ನನಗೆ ಹಾಲು ಕುಡಿಸಲು ಬಂದಿರುವೆಯಲ್ಲ. ಈಗ ನಾನು ಚಿಕ್ಕ ಮಗು ಮಹಾಂತೇಶ ಅಲ್ಲಮ್ಮ, ಬೆಳೆದಲಿದ್ದ ಪ್ರಾಪ್ತ ವಯಸ್ಸಿನ ಮಗ ನಾನು. ಮಹಾಂತೇಶ, ನೀನು ಎಷ್ಟೇ ಬೆಳೆದು ದೊಡ್ಡವನಾಗಿ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಹೆತ್ತವರ ಕಣ್ಣಲ್ಲಿ ನೀನು ಯಾವತ್ತಿದ್ರೂ ಚಿಕ್ಕ ಮಗುನೇಪ್ಪ. ನೀನು ಚಿಕ್ಕವನಿದ್ದಾಗ ಚೊಕ್ಕದಾಗಿ ಬೆಳೀಲಿ ಅಂತ ಪ್ರತಿದಿನ ನಿನಗೆ ಕುಡಿಯೋದಕ್ಕೆ ಹಾಲು ಕೊಡ್ತಾ ಇದ್ದೆ. ಆ ಅಭ್ಯಾಸ ಇನ್ನೂ ಕೂಡ ನನ್ನಿಂದ ಹೋಗಿಲ್ಲ ಕಣಪ್ಪ. ಒಂದು ವೇಳೆ ಏನಾದರೂ ನಿನಗೆ ಕುಡಿಯೋದಕ್ಕೆ ಹಾಲು ಕೊಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ಅದು ಅಲ್ಲದೆ ಮಹಾಂತೇಶ, ಹೆತ್ತವಳ ಕೈಯಲ್ಲಿ ಹಾಲು ಕುಡಿದ್ರೆ ಅದು ಯಾವತ್ತಿದ್ರೂ ಕೆಡಕಾಗೋದಿಲ್ಲ ಕಣೋ. ಅಮ್ಮ, ಹೆತ್ತ ತಾಯಿಯ ಪ್ರೀತಿಯನ್ನು ತಿಳಿಯಲಾರದು ಏನೇನು ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ಬಿಡಮ್ಮ. ಇನ್ನು ಮುಂದೆ ಈ ಊರಿಗೆ ಬಂದಾಗ ಒಮ್ಮೆ ನಾನು ಪ್ರತಿನಿತ್ಯ ನಿನ್ನ ಕೈಯಿಂದ ಹಾಲು ಕೊಡದೇ ಹೊರಗೆ ಹೋಗುತ್ತೇನೆ. ಈಗ ನಾನು ಸಂತೋಷ ಆಯ್ತೇನಮ್ಮ? ಆಯ್ತಪ್ಪ, ಬಾ ಹಾಲು ಕುಡಿ. ತಾರಮ್ಮ. ಭೂಮಿಗೆ ದೈವ ಮುಂದೇನೆ ತಾಯಿ, ದಾರಿಗೆ ಮುಂದೆ ಸೃಷ್ಟಿಸೋ ಜೀವ ಮುಂದೇನೆ. ಅಮ್ಮ, ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತು. ಅಪ್ಪಾಜಿ ಅವರು ಏನೋ ತಪ್ಪು ತಿಳಿಕೊಂಡ್ರೇನಮ್ಮ? ನೀನು ಮಾಡಿರುವ ತಪ್ಪು ನಿನ್ನ ತಂದೆಯವರ ಕಣ್ಣಿಗೆ ಬಿದ್ದರೇನಪ್ಪ. ಅವರು ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಮಹಾಂತೇಶ, ನಿನ್ನೆ ರಾತ್ರಿ ಕುಡಿದು ಅಲಗಾಡುತ್ತಾ ಮನೆಯ ಬಾಗಿಲಿಗೆ ಬಂದೆ. ನಾನೇ ನಿನ್ನನ್ನು ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗಿ ನಿನ್ನ ರೂಮಿನಲ್ಲಿ ಮಲಗಿಸಿದೆ. ನಿನ್ನ ಮೈ ಮೇಲೆ ಅರಿವು ನಿನಗಿರ್ಲಿಲ್ಲ, ಈ ಮನೆತನದ ಘನತೆ ಬಗ್ಗೆ ಪ್ರಜ್ಞೆ ಕೂಡ ನಿನಗಿರ್ಲಿಲ್ಲ. ಆದ್ರೆ ನೀನು ಮಾಡಿರುವ ತಪ್ಪು ನಿನ್ನ ತಂದೆಯವರ ಕಣ್ಣಿಗೆ ಬೀಳಲಿಲ್ಲ. ಅದು ನಾನು ಮಾಡಿರುವ ಪುಣ್ಯ. ಏನು ಹೇಳ್ತಿದ್ದೆ ಅಮ್ಮ ನೀನು? ಅಂತ ತಪ್ಪು ನಾನೇನು ಮಾಡಿದ್ದೇನೆ? ಈ ಜಗದಲ್ಲಿ ಕುಡಿಯುವುದು ದೊಡ್ಡ ತಪ್ಪಲ್ಲ. ಕಳ್ಳತನ, ಕೊಲೆ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತದೆ. ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯುವುದರಲ್ಲಿ ಯಾವ ತಪ್ಪೂ ಇಲ್ಲ. ಹಾಗಂತ ನೀನು ತಿಳಿದುಕೊಂಡಿದೀಯಪ್ಪ, ನಾವು ತಿಳಿದುಕೊಳ್ಬೇಕಲ್ಲ. ಯಾಕೆಂದ್ರೆ ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಇಂಥ ಮನೆತನದಲ್ಲಿ ಯಾರು ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ಇಂಥವರ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರ್ದು ಅನ್ನೋದೇ ಈ ನಿನ್ನ ತಾಯಿಯ ಆಶೆಕನು. ತಿಳಿಯಿತಮ್ಮ, ಹೆತ್ತವರ ಆಜ್ಞೆ. ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಾನು ನಡೆದುಕೊಳ್ಳುತ್ತೇನೆ. ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದು ಬಂದದಕ್ಕೆ ನೀನು ಶಿಕ್ಷೆ ಕೊಡುವುದಾದರೆ ನಿನ್ನ ಕೈಯಿಂದ ನನ್ನ ಕೆನ್ನಿಗೆ ನಾಲ್ಕು ಹೊಡೆದು ಬಿಡಮ್ಮ. ಮಾತೇಶ, ಎಂಥ ಮಾತಾಡ್ತಾ ಇದ್ದೀಯ ನೀನು? ನಾನು ನಿನ್ನ ಕೆನ್ನೆಗೆ ಹೊಡೆಯೋದೆ? ನಿನ್ನ ಕೆನ್ನೆಗೆ ಹೊಡೆಯುವಂಥ ಸಣ್ಣ ಗುಣದವಳು ಈ ನಿನ್ನ ತಾಯಿ ಅಲ್ಲಕನೋ, ಈ ನಿನ್ನ ತಾಯಿ ಅಲ್ಲ. ನೀನು 1000 ತಪ್ಪು ಮಾಡಿದರೂ ಕೂಡ ಮುಚ್ಚಿ ಹಾಕಿಕೊಳ್ಳುವಂಥ ಮನೋಭಾವನೆ ಈ ನಿನ್ನ ತಾಯಿಗಿದೆಯಪ್ಪ. ಆದರೆ ನಿನ್ನ ತಂದೆಯವರು ಹಾಗಲ್ಲ ಕಣೋ. ನಿನ್ನ ತಂದೆಯವರು ದುಷ್ಟರನ್ನು ಕಂಡ್ರೆ ಕೆಂಡ ಕಾರ್ತಾರೆ, ಕಳ್ಳರನ್ನು ಕಂಡ್ರೆ ಕೈಕಾಲನ್ನೇ ಕತ್ತರಿಸಿ ಹಾಕ್ತಾರೆ, ಕೊಲೆಗಾರ ಏನಾದರೂ ಸಿಕ್ಕರೆ ಅವರ ರುಂಡವನ್ನೇ ತೆಗೆದು ಹಾಕ್ತಾರೆ. ಅಂಥವರ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರದನ್ನೇ ನನ್ನ ಆಸೆಯಪ್ಪ. ಅಮ್ಮ, ಅಮ್ಮ, ನಿನ್ನ ಪಾದ ಬಿಟ್ಟು ಹೇಳುತ್ತೇನೆ, ಇಂದು ಮುಂದೆ ಇಂಥ ಯಾವ ತಪ್ಪು ನಾನು ಮಾಡಲಾರೆ. ಆದರೆ ಇದೇ ನನ್ನ ಕೊನೆಯ ಮಾತು. ಅಮ್ಮ, ನಾನು ಇಂದು ಬೆಂಗಳೂರಿಗೆ ಹೋಗಬೇಕು. ಅಪ್ಪಾಜಿ ಕಡೆಯಿಂದ 10,000 ರೂಪಾಯಿ ಹಣವನ್ನು ಇಸಿಕೊಡಮ್ಮ. 10,000 ಏಕು?
20,000 ಹಣವನ್ನು ಬೇಕಾದ್ರೆ ಇಷ್ಟು ಕೊಡ್ತೀನಿ. ಆದ್ರೆ ನೀನು ಓದಿ ವಿದ್ಯಾವಂತನಾಗಿ ಬುದ್ಧಿವಂತನಾದ್ರೆ ನನಗೆ ಅಷ್ಟೇ ಸಾಕು ಕಣಪ್ಪ. ಏನು ಮಾದೇವಿ, ತಾಯಿ ಮಗನಂತ ಏನೋ ಯೋಚನೆ ಮಾಡಕತ್ತಲ್ಲ, ಏನು? ಏನೂ ಇಲ್ಲ ರೀ, ಮಗ ಮಾಂತೇಶ ಬೆಂಗಳೂರಿಗೆ ಹೋಗ್ಬೇಕಂತೆ. ಅವನಿಗೆ 10,000 ಹಣ ಬೇಕು ಅಂತ ಕೇಳ್ತಾ ಇದ್ದ. ನಿಮ್ಮ ತಂದೆಯವರು ಬರಲಿ ಇರಪ್ಪ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಮಾದೇವಿ, 10,000 ರೂಪಾಯಿ ನಿನ್ನ ಮಗ ಕೊಡಲಿಕ್ಕೆ ನನ್ನೇಕೆ ಕೇಳುವಿ? 10 ಅಲ್ಲ 50,000 ರೂಪಾಯಿ ಕೊಡು, ನನ್ನದೇನು ಅಭ್ಯಂತರವಿಲ್ಲ. ಆದರೆ ಮಂತೇಶ್, ಒಂದೇ ಒಂದು ಮಾತು ಹೇಳುವುದೈತೆ. ಏನು ಹೇಳು ಅಪ್ಪಾಜಿ, ನಿಮ್ಮ ಮಾತನ್ನು ಚಾತು ತಪ್ಪದೇ ಪಾಲಿಸುತ್ತೇನೆ. ನೋಡು ಮಂತೇಶ, ನೀನೊಬ್ಬನೇ ಮಗ ಈ ಮನೆಗೆ ಸಂಬಂಧಪಟ್ಟ ಸರ್ವಾಸ್ತಿಗೂ ನೀನೇ ಒಂದು ದಿನ ಸರ್ವಾಧಿಕಾರಿ. ಮುಂದೆ ಈ ಮನೆಗೆ ಯಜಮಾನನಾಗಬೇಕಾದವನು ನೀನು. ಬೆಳೆಯುವ ಬುದ್ಧಿ 10 ಜನ ಒಪ್ಪಿಕೊಳ್ಳುವಂತ ಮಗ ಆಗಬೇಕು. ಅಪ್ಪಾಜಿ ಅಲ್ಲ, 10 ಜನ ಮೆಚ್ಚಿಕೊಳ್ಳಬೇಕು. ಚೊಕ್ಕವಾದ ಕಿಚ್ಚಿನಲ್ಲಿ ಸುಟ್ಟ ಚಿನ್ನದ ಚಂದದ ಗೊಂಬೆಯಂತೆ ಕಾಣಬೇಕಲೇ ಈ ಸಮಾಜದಲ್ಲಿ ಕಾಣುವ ಕಣ್ಣಿಗೆ. ಅಪ್ಪಾಜಿ, ಹೆತ್ತವರ ಕಣ್ಣಿಗೆ ಯಾವ ಕಳಂಕ ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ಮಾನ ಮರ್ಯಾದೆ ಎಂಬ ಶಿಖರವನ್ನೇರಿ ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಬದುಕುತ್ತೇನೆ ಅಂತ ನಾನು ನಿಮಗೆ ಮಾತು ಕೊಡುತ್ತಿದ್ದೇನೆ. ಅಪ್ಪಾಜಿ, ನನ್ನ ಮೇಲೆ ಸ್ವಲ್ಪ, ನಿನ್ನ ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಆದಲ್ಲಿ. ನಂಬಬೇಕು ಮಂತೇಶ, ನಂಬಬೇಕು. ಸಿಟ್ಟಿನ ಬೇವಲ್ಯಾಕ ಮತ್ತು ಮನುಷ್ಯನ ನೋವು ಮಾಡ್ಕೋಬೇಡ. ಮತ್ತು ನಿಮ್ಮನ್ನು ಬೇಯ್ದ ಯಾರನ್ನು ಬೇವನು ಮಂದಿನ ಬೇಯ್ದ್ರೆ ಕೇಳ್ಯಾರಲಿ ಮಗನ ಇರಲಿ. ನನ್ನ ಆಸೆ ಏನಪ್ಪ ಮಂತೇಶ, ಮನೆ ಎಂಬ ಗೂಡಿನಲ್ಲಿ ಮಗು ಎಂಬ ಹಕ್ಕಿಯನ್ನು ಸಾಕಿ ಪ್ರೀತಿ ಪ್ರೇಮ ಎಂಬ ಕಡ್ಡಿ ಕಾಳುಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಹೆಣೆದು ನಾಳೆ ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿ ನೀನಾಗಲೆಂದು ಆಸೆ ಹೊತ್ತು ಕುಳಿತಿದ್ದೇನೆ. ರೆಕ್ಕೆ ಬಲಿತ ಬೆಳಕೆ ಆ ಹಕ್ಕಿ 10 ಜನರನ್ನ ಕುಕ್ಕುವ ರಣ ಹದ್ದು ನೀನಾಗಬಾರದು. ಅದಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ ಮಂತೇಶ್, ಅದಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನೋ ರಣ ಹದ್ದಲ್ಲ. ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಜಪಿಸಿದ ಅರಿಗಿಲಿ ನಾನು. ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಹೆತ್ತ ಕರುಳಿಗೆ ಕೀರ್ತಿ ತರುವುದು. ಅಮ್ಮ, ನಾನು ಹೋಗಿ ಬರ್ತೇನಮ್ಮ. ಹೋಯ್ ಬಾ ಹೋಗಿ ಬಾರಪ್ಪ, ಮನ್ಸಿಗೆ ಹಚ್ಕೋಬೇಡ, ಬೇದಾನತ್ತ ಶಾಂತ ಸಾಲಿ ಕಲ್ತಾರ. ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ. ನೀನು ಚೆನ್ನಾಗಿದ್ದೇನಪ್ಪ? ಚೆನ್ನಾಗಿದ್ದೀನಿರಿಪ್ಪ ದಣಿಯಾರ, ನಿಮ್ಮ ಪುಣ್ಯದಿಂದ ಚೆನ್ನಾಗಿದ್ದೀನಿ ದಣಿಯಾರ. ಯಾವಾಗಾರ ಒಮ್ಮೆ ಬಂದಿರ್ತೀರಿ, ಇನ್ನೊಂದು 4 ದಿನ ನಮ್ಮ ಜೊತೆ ಇರಬಾರ್ದೇನ್ರಿ ದಣಿಯಾರ? ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ, ನಾನು ಹೋಗಲೇಬೇಕು. ಮತ್ತೆ ಸಮಯ ಸಿಕ್ಕಾಗ ಬಂದಿರ್ತೇನೆ. ಆಯ್ತು ಬಿಡ್ರಿಯಪ್ಪ. ರುದ್ರ, ಒಳಗೆ ಮಂತೇಶಿ ಬ್ಯಾಗ್ ಇದೆಯಪ್ಪ, ಅವಂಗೇನೋ ಒಂದು 10,000 ರೂಪಾಯಿ ಬೇಕತ್ತ. ಒಂದು 10,000 ರೂಪಾಯಿ ಇಟ್ಟು ಕಳ್ಸಿ. 1,000 ಕಮ್ಮಿ ಇಡಲಿ ಅವಂಗೆ. ಬೆಂಗಳೂರಾಗ ಓದು ಹುಡುಗಗೆ 10,000 ಯಾಕ್ರಿಪ್ಪ ದಣ್ಯಾರ? ಇನ್ನೊಂದು 10,000 ಹೆಚ್ಚಾಗಿ ಯಾಕೆ ಇಡ್ತೇನೆ ಬಿಡ್ರಿ, ನಂದೇನು ಖರ್ಚು ಹೋಗತ್ತೆ. ಹೇಳಿ ಏನಾಗತ್ತ? ಏನು ಸಾಲಿ ಕಲಿತ್ರ ಅವ್ನು ಹೆಣೆ ಬರ, ಮತ್ತೇನು ಹಡಿದು ತನೆ ಬರ ಬಿಡಕ್ಕೆ ಬರ್ತೈತೆ. ಅವ್ರು ಕಳ್ಸುವಪ್ಪ, ಹೇಳುವಟ್ಟು ಹೇಳುದು ನಮ್ಮ ಹಿಂಗೇನ್ರಿ? ಅಲ್ಲ, ಮತ್ತೆ ಹೇಳುವಟ್ಟ ಹೇಳ್ಬೇಕಲ್ಲ. ಮಾಂತೇಶ, ಬೆಂಗಳೂರಿಗೆ ಹೋದ ತಕ್ಷಣ ನಿನ್ನ ತಾಯಿಯನ್ನು ಮರೆತು ಬಿಡಬೇಡು. ಸರಿಯಾದ ಸಮಯಕ್ಕೆ ಊಟ ಮಾಡು, ಸರಿಯಾದ ಟೈಮ್ಗೆ ನಿದ್ದೆ ಮಾಡು. ಇಲ್ಲಿ ನೋಡು, ನೀನು ನಿಮ್ಮ ತಂದೆ ಥರ ಆಗ್ಬೇಡ. ನಿದ್ದೆ ಮಾಡಪ್ಪ ಮೊದಲೇ. ನೋಡಿ ಹೆಂಗಾಗ್ಯಾನ ಗಾಡ್ಯಾನ ಹಳ್ಳಿಗ್ಯಾನ ಮಗ. ದಣ್ಯಾರ, ಬೆಂಗಳೂರಾಗ ನನ್ನ ಮಗಳನ್ನ ಓದಾಕತ್ತಾಳ್ರಿ. ಈ ವರ್ಷ ಹಾಕಿದ್ದು BA ಮುಗಿತೈತಿ. ನೀವು ಒಂದು ಸ್ವಲ್ಪ ಅಕ್ಕಿಗೆ ಭೇಟಿಯಾಗಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತೇನೇನ್ರಿಪ್ಪ ದಣ್ಯಾರ? ಬೆಂಗಳೂರಲ್ಲಿ ಯಾವ ಕಾಲೇಜು ಎಲ್ಲಿದೆ ಅಂತ ಹುಡುಕಬೇಕು. ನಿನ್ನ ಮಗಳ ವಿಳಾಸ ಹತ್ರ ಇದೆಯಾ? ತೋ ಚೇಚೆ ವಿಳಾಸನ ಮನೆ ಮಾಡಿ ಬೆಂಗಳೂರು ಅಂತ. ಬೆಂಗಳೂರಾಗ ಏನು ಗೊತ್ತಾಗತಿ? ಅಡ್ರೆಸ್ ಬೇಕಲ್ಲಿ.
ಎಲ್ರಿ ದಣಿಯಾರ ನನಗೂ ದೊಡ್ಡ ಸಿಟಿ ಅನ್ನೋದು ನನಗೂ ಗೊತ್ತೈತಿ, ಆದರೂ ಇಲ್ಲಿ ಬೆಟ್ಟ ಕಾಳ ಅನ್ನೋದು ಕೇಳ್ಬೇಕಂತ ವಿಚಾರ ಮಾಡೀನಿ. ದಣಿಯಾರ ವಿಳಾಸ ಮನ್ಯಾಗ ಮರ್ತು ಬಂದೇನ್ರಿ, ಇನ್ನ ಮತ್ತೆ ಬರತ್ತಿರಲ್ಲ ನೀವು ಹಗಲೆಲ್ಲ. ಆಗ ಬಂದಾಗ ಕೊಟ್ಟು ಕಳಿಸ್ತೀರಿ. ನಡ್ರಿ ನಿಮ್ಮನ್ನ ಬಸ್ ಹತ್ತೀಸಿ ಇದನ್ನ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೀನಿ. ಆಯ್ತಪ್ಪ, ನಾನು ಹೋಗಿ ಬರ್ತೀನಿ ಅಪ್ಪಾಜಿ. ಟಾಟಾ. ಮಾದೇವಿ ಹಸುವಾಗೈತಿ, ಅಟ್ಟು ಒಂದು 4 ರೊಟ್ಟಿಯಾರ ಮಾಡ್ಬಾ. ಹಲೋ ಅರವಿಂದ್. ಏನು ಅರವಿಂದ್, ಅಪರೂಪವಾಗಿ ನೀವು ನಮ್ಮ ಕಾಲೇಜ್ ರಸ್ತೆ ಹಿಡಿದು ಹೊರಟಿದ್ದೀರಾ? ಅಂಬಿಕಾ, ನಿತ್ಯ ನಿನ್ನನ್ನು ನೋಡದೆ ಹೋದರೆ ನನ್ನ ಮನಸ್ಸು ಏನೋ ಕಳೆದುಕೊಂಡಂತೆ ಭಾಸ ಹೋಗುತ್ತದೆ. ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಂಧಿಸಿಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ನಿನ್ನ ಪ್ರೀತಿಯ ಪ್ರೇಮದ ಪುಟದಲ್ಲಿ ಪ್ರೇಮದ ಪಕ್ಷಿಯಾಗಿ ಹಾರಾಡುವ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ಅಷ್ಟೇಕೆ ಅವಸರ ಅರವಿಂದ್? ಈ ಹೆಣ್ಣು ಹುಟ್ಟಿ ಬಂದಿರುವುದೇ ನಿಮಗಾಗಿ. ನಿಮ್ಮ ಹೃದಯದ ಹಂದರದಲ್ಲಿ ಶಾಶ್ವತವಾಗಿರಲು ಪಣ ತೊಟ್ಟಿದೆ ನನ್ನ ಮನ. ಪ್ರೇಮದ ಪ್ರತೀಕವಾಗಿ ಬಂದಿರುವ ನಿಮ್ಮ ಪ್ರೀತಿ ಮುಂದೊಂದು ದಿನ ಡಿವಿ ನನ್ನ ಭಾವಿ ಪತಿಯಾಗುವಿರಿ ಅಂತ ಭಾವಿಸಿಕೊಂಡಿದ್ದೇನೆ. ಮೇಲಾಗಿ ಇದಕ್ಕಾಗಿ ಭಯಪಡುವ ಕಾರಣವಿಲ್ಲ. ಯಾಕೆಂದ್ರೆ ನೀವು ನನ್ನ ತಾಯಿ ತಮ್ಮ, ಅಂದ್ರೆ ನನ್ನ ಸೋದರ ಮಾವ. ಎಂದಿದ್ರು ನಾನು ನಿಮ್ಮವಳೇ. ಆದರೂ ಅಂಬಿಕಾ, ಅಬ್ರಾಹ್ಮಣ ಅಪರಾಧದಲ್ಲಿ ನಾವಿಬ್ಬರು ಗಂಡ ಹೆಂಡರೆಂಬ ಗಂಟು ಗಟ್ಟಿಯಾಗಿರಬೇಕು. ಅಂದಾಗ ಮಾತ್ರ ನಮಗೆ ಯಾವ ಗಂಡಾಂತರವೂ ಬರಲಾರದು. ನಮ್ಮ ಗುರಿ ಮುಟ್ಟುವ ತನಕ ನಮ್ಮನ್ನು ಹೆತ್ತವರಿಗೆ ನಾವೆಂದೂ ವಿರೋಧವಾಗಬಾರದು. ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ನನ್ನ ಹೆತ್ತಪ್ಪ ನನ್ನ ಮನಸ್ಸಿಗೆ ನೋವಾಗುವಂತೆ ಎಂದೂ ನಡೆದುಕೊಂಡಿಲ್ಲ. ನನ್ನ ತಾಯಿ ತೀರಿಕೊಂಡ ಮೇಲೆ ಅಂದಿನಿಂದ ಇಂದಿನವರೆಗೂ ನನ್ನನ್ನು ಮುದ್ದಾಗಿ ಬೆಳೆಸಿ ವಿದ್ಯೆ ಕಲಿಸಿ ನನ್ನ ಮನ ಗೆದ್ದವರೊಂದಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ನಾಳೆ ನನ್ನ ತಂದೆಯವರಿಗೆ ಕಾಗದ ಬರೆದು ವಿಷಯ ತಿಳಿಸ್ತೀನಿ. ನಿನ್ನನ್ನು ಒಪ್ಪಿಕೊಳ್ಳುವ ನಂಬಿಕೆ ನನ್ನಲ್ಲಿದೆ. ಒಂದು ವೇಳೆ ಒಪ್ಪದಿದ್ದರೆ? ಕೆಟ್ಟದ್ದನ್ನ ನಾವ್ಯಾವತ್ತೂ ಯೋಚನೆ ಮಾಡಬಾರ್ದು ಅರವಿಂದ್. ಒಳ್ಳೆಯದನ್ನೇ ಬಯಸಬೇಕು. ಅಂದಾಗ ಮಾತ್ರ ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ನನ್ನ ಬಯಕೆಯ ಬಾಗಿಲು ಯಾವತ್ತೂ ಮುಚ್ಚಿಲ್ಲ. ಒಂದು ವೇಳೆ ನನ್ನ ಹೆತ್ತಪ್ಪ ಒಪ್ಪದಿದ್ರೆ ನಮ್ಮ ಪ್ರೀತಿ ಎಷ್ಟೇ ಪ್ರಳಯವಾದರೂ ಚಿಂತೆ ಇಲ್ಲ. ನನ್ನ ಪ್ರಾಣದ ಅರಿವು ತೊರೆದು ನಿಮ್ಮ ಪ್ರೇಮದ ಸಂಗಾತಿ ಆಗ್ತೀನಿ. ಇದಕ್ಕೆ ಶಿವನ ಸಾಕ್ಷಿ ಮಾಡಿ ಹೇಳುವೆ ಅರವಿಂದ್. ಒಂದು ವೇಳೆ ನೀವೇ ನನ್ನನ್ನು ಮರೆತು ಮತ್ತೊಂದು ಹೆಣ್ಣನ್ನ ಮದುವೆಯಾದ್ರೆ? ಅಂಬಿಕಾ, ಈ ಮಾತು ನನ್ನ ಕನಸಿನಲ್ಲೂ ಸಹ ನೆನೆಸಲಾರೆ. ಅಂಬಿಕಾ, ಒಂದು ದಿನ ನಿನ್ನನ್ನು ನೋಡದೆ ಹೋದರೆ ಅಂದು ನಾನು ಉಪವಾಸ ಮಲಗುತ್ತೇನೆ. ಉಂಡರೂ ಅದು ವಿಷವಾಗುತ್ತದೆ. ಮರೆತು ಮಲಗಿದರೆ ಆಕಾಶವೇ ಕಳಿಸಿ ತಲೆ ಮೇಲೆ ಬಿದ್ದಂತಾಗುತ್ತದೆ. ನಿನ್ನನ್ನು ಮರೆತು ಬದುಕು ಮಾತಂತೂ ನನ್ನ ಮನದಲ್ಲಿ ಯಾವತ್ತೂ ಇಲ್ಲ. ಬದುಕಿದರೆ ನಿನ್ನೊಂದಿಗೆ ಬದುಕಬೇಕು, ಸತ್ತರೆ ನಿನ್ನೊಂದಿಗೆ ಸಾಯಬೇಕು. ಇದು ನನ್ನ ಮನಸ್ಸಿನ ನಿರ್ಧಾರ. ಅಂಬಿಕಾ, ನಾನು ಅಷ್ಟೇ ಅರವಿಂದ್. ಈ ದೇಹದ ದೇವರೇ ನೀವೆಂದು ನಾನು ತಿಳಿದುಕೊಂಡಿದ್ದೀನಿ. ಈಗ ನಾವಿಬ್ಬರು ಮಾನಸಿಕವಾಗಿ ಮದುವೆ ಆದಂತೆಯೇ ಸರಿ. ಮತ್ತೆ ಮದುವೆ ಎಂಬ ಮೂಢನಂಬಿಕೆಗೆ ಮುತ್ತಿಡುವುದು ಬೇಡ.
ಹೆತ್ತವರ ಒಪ್ಪಿಗೆ ಪಡೆದ್ರೆ ಸಾಕು. ಬದುಕೆಂಬ ದೋಣಿಯಲ್ಲಿ ನಗುನಗುತ್ತಾ ಸಾಗಿದ್ರೆ ಅದೇ ನಮಗೆ ಸ್ವರ್ಗ. ಅಂಬಿಕಾ, ಸ್ವರ್ಗ ಸಿರಿ ಸಂಪತ್ತು ಇದು ಯಾವುದು ಬೇಡ. ನಿನ್ನ ಶ್ರೀಮಂತಿಕೆ, ಶೀಲ, ಪವಿತ್ರ ಪ್ರೇಮ ಇದು ಸ್ವರ್ಗದ ಸಮಾನ ಐತೆ. ನಿನ್ನ ಸೌಂದರ್ಯ, ಶ್ರೀಗಂಧದ ಪರಿಮಳದಷ್ಟು ನಿನ್ನ ಪರಿಶುದ್ಧ ಗುಣ, ಇದರ ಮುಂದೆ ಆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು. ಅರವಿಂದ್, ನನ್ನನ್ನು ತುಂಬ ವರ್ಣಿಸ್ತಾ ಇದ್ದೀರಾ. ನಾನು ಅಷ್ಟೊಂದು ರೂಪವತಿ, ಅಷ್ಟು ಬೇಗ ನನ್ನ ಗುಣಗಳನ್ನು ಅರಿತುಕೊಂಡಿದ್ದೀರಾ? ಅಂಬು, ಈ ನಿನ್ನ ಸೌಂದರ್ಯದ ಮುಂದೆ ರಂಬೆ, ಊರ್ವಶಿ, ಮೇನಕೆ ತೃಣ ಸಮಾನ. ಬ್ರಹ್ಮ ಬಲು ಬುದ್ಧಿಯಿಂದ ನಿನ್ನನ್ನು ತಿದ್ದಿ ತೀಡಿ ಈ ಭೂಮಿಗೆ ಕಳಿಸಿದ್ದಾನೆ. ಬಂಗಾರದ ಬಟ್ಟಲು ಹಿಡಿದುಕೊಂಡು ತಿರುಗಿದರೂ ನಿನ್ನಂಥ ಗುಣವತಿ ಸಿಗುವುದು ಕಷ್ಟ. ನೀನು ಅಪ್ಪಟ ಚಿನ್ನ. ಚಿನ್ನ ಎಂದಾದರೂ ಅದರ ಬೆಲೆ ಕಳೆದುಕೊಳ್ಳಬಹುದು. ಚಿನ್ನ ವಾಸಿಸುವ ಸ್ಥಳ ಗುಡಿಸಲಾದರೇನು, ಅರಮನೆಯಾದರೇನು, ಅದರ ಬೆಲೆ ಒಂದೇ. ನೀನು ಬಂಗಾರದ ಗಿಣಿ ಎಂದು ನನ್ನ ಹೃದಯದಲ್ಲಿ ಮುಚ್ಚಿಟ್ಟುಕೊಂಡಿದ್ದೇನೆ. ಮತ್ತೆ ಯಾರಾದರೂ ಕದ್ದಾರು ಜೋಕೆ ಅರವಿಂದ್? ಕದಿಯಲು ಹೊರಗಿನವರ ವಸ್ತು ಅಲ್ಲ, ನನ್ನ ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡಿದ್ದೇನೆ. ನಿನ್ನ ಪ್ರತಿಬಿಂಬ ಮಾತ್ರ ಹೊರಗಿದೆ. ನಿನ್ನಂತರಂಗದ ಪ್ರೇಮ ನನ್ನ ಎದೆಯಲ್ಲಿ ಮರೆಯಾಗಿದೆ. ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದಷ್ಟು ಬೇಗ ಈ ವಿಷಯನ ನಮ್ಮ ಮನೆಯಲ್ಲಿ ತಿಳಿಸಿ ನಾವಿಬ್ಬರು ಸತಿಪತಿಗಳಾಗೋದೇ ಬೀಳದ್ದು. ಇವತ್ತೇ ನನ್ನ ತಂದೆಯವರಿಗೆ ಕಾಗದ ಬರೆದು ವಿಷಯನ ತಿಳಿಸ್ತೀನಿ. ಅರವಿಂದ್, ನಮ್ಮ ತಂದೆಯವರು ವರನ ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳಬೇಕು? ನಿನ್ನ ತೂಕದಷ್ಟು ಚಿನ್ನ ಅಂತ ಹೇಳು. ಹೌದಾ? ಅಷ್ಟೊಂದು ಚಿನ್ನ ಎಲ್ಲಿಂದ ತರಬೇಕು? ನೀನು ನಮ್ಮ ಮನೆಗೆ ಬಂದರೆ ಮುಗಿದೋಯ್ತು, ಚಿನ್ನ ಬಂದಂತೆ. ಅಂದ್ರೆ ಇದೇ ಚಿನ್ನ ನನಗೆ ಬೇಕಾಗಿರುವುದು. ಹೌದಾ? ನೀವು ಸುತ್ತಿ ಬೆಳೆಸಿ ಕವಿಗಳಂತೆ ಮಾತನಾಡ್ತಾ ಇದ್ದೀರಾ. ಹೆಚ್ಚು ಹೊತ್ತು ನಿಮ್ಮ ಮುಂದೆ ನಿಲ್ಲುವುದೇ ಬೇಡ. ಮತ್ತೆ ನನ್ನ ಮೇಲೂ ಯಾವುದಾದ್ರೊಂದು ಕವನ ಕಟ್ಟಿದ್ರೂ ಕಟ್ಟಬಹುದು. ನೀವು ಕಟ್ಟಬಹುದೇನು? ಈಗಾಗಲೇ ಕಟ್ಟಿದ್ದಾಗಿದೆ. ಹಾಡುವ ಸಿರಿಕಂಠ ಬೇಕು ಅಷ್ಟೇ. ಆ ಕಂಠ ನೀನಾಗುವಾಕ್ ಹೋಗಿಲೆ. ಆಯ್ತು, ಕಾವ್ಯ ಹೇಳಿ, ಹಾಡ್ತೀನಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವದ ಜ್ಯೋತಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ
ಪ್ರಿಯನಿಂದ ಕೈ ಹಿಡಿದ ರಘುತನಿ ಬರೆದ ಪ್ರೀತಿಯ ಜಗ ಮುಳುಗಿ ಹೋದರು ನೀ ನನಗೆ ಅಮರ ರಘುತನಿ ಬರೆದ ಪ್ರೀತಿಯ ಜಗ ಮುಳುಗಿ ಹೋದರು ನೀ ನನಗೆ ಅಮರ ಯುಗಗಳು ಕಳೆದು ಉರುಳಿದರು ಯುಗಗಳು ಕಳೆದು ಉರುಳಿದರು ನೀನೆ ನನ್ನ ಜೀವದ ಜ್ಯೋತಿ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯ ನಿನ್ನ ಕೈ ಬಿಡಲಾರೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯ ನಿನ್ನ ಕೈ ಬಿಡಲಾರೆ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಬಿಟ್ಟ ಹೋಗುವಾಗ ಬಿಟ್ಟ